ಈ ಒಂದು ಸರಳ ಸ್ವಾಗತ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈಗ ತಾನೇ ತಮ್ಮ ಉದ್ದೇಶ ಮಾತನಾಡಿದಂಥ ನೂತನ ಸಚಿವರು, ನನ್ನ ಆತ್ಮೀಯರು ಆದಂಥ ನರೇಂದ್ರ ಸ್ವಾಮಿಯವರೇ ಹಾಗೂ ನಿರ್ಗಮಿಸಿದಂಥ ಹಿರಿಯ ಮಾಜಿ ಸಚಿವರಾದಂಥ ಆತ್ಮಣ್ಣವರೇ, ಇವತ್ತು ಎಲ್ಲ ಈ ಕಾರ್ಯಕ್ರಮಗಳ ರೂವಾರಿಗಳು, ನಿಡಘಟ್ಟದಲ್ಲಿ ಪ್ರಾರಂಭ ಮಾಡಿ ಉದಯ ಅವರು ಇವತ್ತು ಮಂಡ್ಯ ನಗರಕ್ಕೆ ಪ್ರವೇಶ ಮಾಡಿದಾಗ ನಮ್ಮ ಯುವ ನಾಯಕರಾದಂಥ ಶಾಸಕರಾದಂಥ ರವಿಯವರು, ಅವರೆಲ್ಲ ಸ್ನೇಹಿತರು, ಅವರೆಲ್ಲ ಬೆಂಬಲಿಗರು, ಪಾರ್ಟಿ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಬಹುಶಃ ಇಷ್ಟೊಂದು ಅದ್ಧೂರಿಯಾದಂಥ ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾಗತ ಎಚ್ಚರಿಕೆ ಗಂಟೆ ಅಂತೇಳಿ ನಾವು ಭಾವಿಸ್ತೀವಿ. ನಿಮ್ಮೆಲ್ಲರ ಮುಂದಿನ ಕಾರ್ಯಕ್ರಮಗಳು ಈ ಜಿಲ್ಲೆಯ ಅಭಿವೃದ್ಧಿಗೆ ಅದೊಂದು ಎಚ್ಚರಿಕೆ ಅಂತ ಹೇಳಿ ನಾವು ನಮಗೆ ಖುಷಿ ಪಡೋದಕ್ಕಿಂತ ಭಯಪಟ್ಟು ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ತೀರ್ಮಾನವನ್ನು ನಿಮ್ಮ ಕೂತ್ಕೊಂಡಾಗ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಅಂದ್ಕೊಂಡೆ. ಈಗ ಶಾಸಕರ ಸ್ನೇಹಿತರುಗಳಾದಂಥ ದಿನೇಶ್ ಗೂಳಿಗೌಡರಿದ್ದಾರೆ, ನಮ್ಮ ನೂತನ MLCಗಳಾದಂಥ ಶಿವಣ್ಣವರಿದ್ದಾರೆ, ಹಾಗೆ ಮಧು ಮಾದೇಗೌಡರಿದ್ದಾರೆ, ಹಿರಿಯರಾದಂಥ ಶಿವಣ್ಣವರು, ಚಂದ್ರಶೇಖರ್ ಅವರು, ಶಿವಪ್ಪನವರು ಮತ್ತು ನಮ್ಮ ರಾಧಾಕೃಷ್ಣವರು ಮತ್ತು ಸದುಲ್ಲಾ ಖಾನ್ ಅವರು, ನಯೀಮು, ಅಶೋಕು, ವಿಜಿ ಮತ್ತು ನಮ್ಮ ದೇವಪ್ಪ ಇದ್ದಾನೆ, ಉಮೇಶ್ ಇದ್ದಾನೆ, ಸಿದ್ಧಾರೂಢ ಇದ್ದಾನೆ, ನಮ್ಮ ಹಿರಿಯ ನಾಯಕರು ಮಾಜಿ ಉಪ ಸಭಾಪತಿಗಳಾದಂಥ ನಮ್ಮ ಮರ್ತಿಬೇಗೌಡರಿದ್ದಾರೆ, ಹಾಗೆ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಗಂಗಾಧರ್ ಇದ್ದಾರೆ, ಹಾಗೆ ಸಚಿನ್ ಅವರಿದ್ದಾರೆ ಮತ್ತು ನಾಗೇಂದ್ರ ಅವರಿದ್ದಾರೆ, ವಿಜಯಲಕ್ಷ್ಮಿಯವರಿದ್ದಾರೆ, ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ದೇವರಾಜ್ ಇದ್ದಾರೆ, ನನ್ನ ಸೋದರ ಅಂತ ಲಕ್ಷ್ಮೀಕಾಂತ್ ಅವರಿದ್ದಾರೆ, ಹಾಗೆ ನಮ್ಮ ಕುರುಬ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಅವರು, ಲಾಯರ್ ಪುಟ್ಟೇಗೌಡರು, ರೇವಣ್ಣವರು, ಹೀಗೆ KR ಸುರೇಶ್ ಅವರು, ಬ್ಲ್ಯಾಕ್ ಕಾಂಗ್ರೆಸ್ ಅಪ್ಪಾಜಿಗೌಡರು, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸುಭಾದಿನಿಯವರು, ಮಹಿಳಾ ಎಲ್ಲ ಪದಾಧಿಕಾರಿಗಳು, ನಮ್ಮ ಕೃಷ್ಣಮೂರ್ತಿಯವರು, ಮಾಜಿ ಪುರಸಭಾ ಟೌನ್ನ ಅಧ್ಯಕ್ಷರಿದ್ದಾರೆ ಮತ್ತು ಹಾಲಿ ನಮ್ಮ ಸಿಜಾನಂದ್ ಅವರಿದ್ದಾರೆ. ಇವತ್ತಿನ ನಿಗಮಗಳ ಅಧ್ಯಕ್ಷರಾದಂಥ ನಮ್ಮ ನಾಗೇಂದ್ರ ಅವರ ಹೆಸರು ಹೇಳಿದೆ ಎಂದು ಕಾಣುತ್ತೆ. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಪ್ರೀತಿ ಸಂಕೇತ. ಈ ಕಾರ್ಯಕ್ರಮ ನನಗೆ ನರೇಂದ್ರ ಸ್ವಾಮಿಗೆ ವೆಲ್ಕಮ್ ಅಲ್ಲ, ಇದು ನಿಮ್ಮ ಪ್ರೀತಿಯ ಸಂಕೇತ. ಈ ಜಿಲ್ಲೆಯ ಮುಂದಿನ ನಮ್ಮ ಹೋರಾಟಕ್ಕೆ ಒಂದು ನಾಂದಿ. ಇವತ್ತಿನ ಮುಂದೆ ಬರ್ತಕ್ಕಂಥ ಅದು ಸ್ಥಳೀಯ ಚುನಾವಣೆ ಇರ್ಬೋದು, 28ಕ್ಕೆ ಬರ್ತಕ್ಕಂಥ MLA ಚುನಾವಣೆ ಇರ್ಬೋದು, 29ಕ್ಕೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು. ಈ ಮೂರಕ್ಕೂ ಕಹಳೆಯನ್ನು ಊದೋವಂಥ ಒಂದು ಈ ಪ್ರೀತಿಯ ಸಂಕೇತ ಅಂತೇಳಿ ನಾವು ನರೇಂದ್ರ ಸ್ವಾಮಿಯವರು ಶಾಸಕರು ನಾವು ಇದನ್ನು ಸ್ವೀಕಾರ ಮಾಡ್ತೀವಿ. ನಮಗೆ ಅರ್ಥ ಆಗಿದೆ, ಕಾಂಗ್ರೆಸ್ಸಿನ ಭದ್ರಕೋಟೆ ಈ ಜಿಲ್ಲೆ. ಸ್ವತಂತ್ರ ಬಂದ ಮೇಲೆ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರದಲ್ಲಿ ಈ ರಾಜ್ಯದಲ್ಲಿ ಸತ್ಯಾಗ್ರಹ ಸೌಧ ಇದ್ದರೆ ಅದು ಮದ್ದೂರು. ಈ ರಾಜ್ಯದಲ್ಲಿ ಸ್ವತಂತ್ರವ ಸಂದರ್ಭದಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಿದರೆ, ಪ್ರಾರಂಭ ಆಗಿದ್ದರೆ ಅದು ಮದ್ದೂರಿನ ಶಿವಹಳ್ಳಿಯ ಶಿವಪುರದ ಸತ್ಯಾಗ್ರಹ ಸೌಧ. ಇದು ನಮ್ಮೆಲ್ಲರೂ ಸಹ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಮಧ್ಯ ಒಂದು ಸ್ವಲ್ಪ ದಿವಸ ಬೇರೆ ಪಕ್ಷ ಆಕ್ರಮಿಸಿದೆ, ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಶಕ್ತಿನೇ ಇಲ್ಲ ಅಂತ ಹೇಳಲ್ಲ, ಅವ್ರು ಎಷ್ಟೇ ಶಕ್ತಿ ಇರಬಹುದು. ಇವತ್ತು ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ BJPನೂ ಇದೆ, ಅದನ್ನು ನಾನು ಬೇರೆಯವ್ರಂಗೆ ಇಲ್ಲ ಅಂತ ಹೇಳಲ್ಲ. ನಾವು ಯಾರನ್ನು ಬೇರೆಯವ್ರ ಥರ ಲಘುವಾಗಿ ಟೀಕೆ ಮಾಡಲ್ಲ. ಯಾರು ಏನೂ ಇಲ್ಲದೆ ಇರ್ತಕ್ಕಂಥವ್ರಿಗೂ ಒಂದೊಂದು ಸಲ ಶಕ್ತಿ ಪ್ರಬಲವಾಗಿ ಬಂದ್ಬಿಡುತ್ತೆ. ಅದರಿಂದ ಆ ಥರದ ಲಘುವಾಗಿ ಈ ಒಂದು ಡೆಮಾಕ್ರಸಿ ಸಿಸ್ಟಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದನ್ನೇ ಯಾರನ್ನೇ ನಾವು ಲಘುವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ನಮ್ಮನ್ನು ಲಘುವಾಗಿ ನೋಡ್ತಾರೆ, ನೋಡಲಿ. ಈ ಜಿಲ್ಲೆಯಲ್ಲಿ ಇನ್ನೊಂದು ಹೇಳ್ತೀನಿ, ಇಡೀ 31 ಜಿಲ್ಲೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದಷ್ಟು ವ್ಯತ್ಯಾಸಗಳಿಲ್ಲಿದೆ. ಜನರ ನಡವಳಿಕೆಗಳಿದೆ, ಪ್ರೀತಿನೂ ಇದೆ, ಎಲ್ಲ ಥರದ ಮಂಡ್ಯದಲ್ಲಿ ನಾವು ನೋಡ್ಬೋದು. ಮಂಡ್ಯ ವೈಶಿಷ್ಟ್ಯವಾದಂಥ ಮಂಡ್ಯ.
ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ, ಬೆಳಗಾಂ ಅನ್ನಲ್ಲ, ಇದಕ್ಕಿಂತ ದೊಡ್ಡ ಸಾಂಸ್ಕೃತಿಕ ರಾಜರ ನಾಡು ಮೈಸೂರು. ಅದಕ್ಕೂ ಇವತ್ತು ಗಂಡು ಭೂಮಿ ಏನಲ್ಲ, ಬೆಳಗಾಂಗೂ ಗಂಡು ಭೂಮಿ ಏನಲ್ಲ, ಮಂಡ್ಯಕ್ಕಂತಾರೆ. ಅಂದರೆ ಬಹುತೇಕ ಇದಕ್ಕೇನೋ ಒಂದು ವ್ಯತ್ಯಾಸ ಇಡೀ 31 ಜಿಲ್ಲೆಯಲ್ಲಿ ಇರಬೇಕು. ನನ್ನಂಥ ಒಬ್ಬ ಸಾಮಾನ್ಯ ಒಂದು ಸಣ್ಣ ಹಳ್ಳಿಯಿಂದ ಬಂದು ನಾಗಮಂಗಲ ಕ್ಷೇತ್ರದ ಜನ, ಮಂಡ್ಯ ಜಿಲ್ಲೆಯ ಜನ ಇವತ್ತು ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನು ಮಧ್ಯ ವ್ಯತ್ಯಾಸ ಆದರೂ ಮತ್ತೆ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿ ಮಾಡಿ ಇವತ್ತು 4ನೇ ಬಾರಿ ಸಚಿವರಾಗಿ ಮಾಡೋವಂಥ ಒಂದು ಆಶೀರ್ವಾದವನ್ನು ಈ ಜಿಲ್ಲೆಯ ಜನ ಮಾಡಿದ್ದೀರಾ. ಅಂದರೆ ನಿಮಗೆ ಎಷ್ಟು ಋಣವನ್ನು ತೀರಿಸಿದ್ರು, ನಾವೆಷ್ಟು ನರೇಂದ್ರ ಸ್ವಾಮಿ ಶಾಸಕರು ನಾವು ಸೇವೆ ಮಾಡಿದ್ರು ಸಿಗುತ್ತೆ. ಇವತ್ತು 6 ಜನ ನಾವು ಶಾಸಕರಾಗಿದ್ದೀವಿ. ಒಬ್ಬ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯನವರು, ಅವರು ಅನ್ಯ ಕಾರ್ಯಕ್ರಮದ ಹೊರತ ಬೇರೆ ಕಡೆ ಹೋಗಿದ್ದಾರೆ, ಇವತ್ತು ಬರಲಿಕ್ಕಾಗಿಲ್ಲ. ಅದೇ ನನ್ನ ಸೋದರ ಸಮಾನರಾದಂಥ ಬಾಬು ಬಂಡಿ ಸಿದ್ದೇಗೌಡರು ಸಹ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಹೋಗಿರೋದ್ರಿಂದ ಅವರೊಬ್ಬರು ಬರಲಿಕ್ಕಾಗಿಲ್ಲ. ಇನ್ನು 4 ಜನ ನಾವೆಲ್ಲಿದ್ದೀವಿ. KR-ಪೇಟೆ 1 ನಾವು ನಮ್ಮ ತಪ್ಪಿನಿಂದನೇ ನಾವೇ ಮುಂಚಿತವಾಗಿ ಆಲೋಚನೆ ಮಾಡ್ದಲೇ ನಾವು ಅದನ್ನು ಕಳ್ಕೊಂಡಿದ್ದೀವಿ. ಸೂಕ್ತವಾದಂಥ ತೀರ್ಮಾನವನ್ನು ಅವತ್ತು ನಾವು ಸ್ವಲ್ಪ 6 ತಿಂಗಳು ಮುಂಚಿತವಾಗಿ ತಗೊಂಡಿದ್ರೆ ನಾವು ಶಾಸಕರಾಗಿ ಅವರು ಸಹ ನಮ್ಮ ಜೊತೆಲಿ ಇರ್ತಿದ್ರು. ಇಂಥ ಒಂದು ಜಿಲ್ಲೆಯ ಬಹುಶಃ ಈ ನಾಡಿನಲ್ಲಿ ನಾವು ಸಾಮಾನ್ಯವಾಗಿ 26 ವರ್ಷದಲ್ಲಿ SM ಕೃಷ್ಣ ಅಂತವರು, ಸೌಕಾರ್ ಚೆನ್ನೈನವರು, ವೀರಣ್ಣಗೌಡರಿಂದ ಸ್ಟಾರ್ಟ್ ಮಾಡಿ ಬೊಮ್ಮೇಗೌಡರು ಮತ್ತು ಅನೇಕ ಶಿವನಂಜಪ್ಪನವರು, ಅನೇಕ ಶಾಸಕರು ಇಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ KR-ಪೇಟೆ ಕೃಷ್ಣ ಅವರು, ನಮ್ಮ ಮಾದಪ್ಪಗೌಡರಿಂದ ಹಿಡಿದು, ಹಲಗೇಗೌಡರಿಂದ ಹಿಡಿದು, ಸಿಂಗಾರಿಗೌಡರಿಂದ ಹಿಡಿದು, ಬಹುಶಃ ಬಂಡಿ ಸಿದ್ದೇಗೌಡರಂಥವರು, ನಮ್ಮ ಮಂಚೇಗೌಡರಂಥವರು, ಮಳವಳ್ಳಿಯ ಸೋಮಶೇಖರು, ನಾಗೇಗೌಡರಂಥವರು ಅನೇಕರು ಕೆಲಸ ಮಾಡಿದ್ದಾರೆ. ಅಂತಿಮವಾಗಿ ಮಾದೇಗೌಡರು, SM ಕೃಷ್ಣವರು, ಚೌಡಯ್ಯನವರು ಸಮಕಾಲೀನರಾಗಿ ಈ ಜಿಲ್ಲೆಯನ್ನು ಅನೇಕ ವರ್ಷಗಳನ್ನ ಆಡಳಿತ ಮಾಡಿದ್ದಾರೆ. ಅವರೂ ಸಹ ಅಪ್ ಆ್ಯಂಡ್ ಡೌನನ್ನು ನೋಡಿರ್ತಕ್ಕಂಥದ್ದು ಅನುಭವ ಆಗಿದೆ. ಇವತ್ತು ನಾವೇನಿಲ್ಲಿ ಈ ಸಾಲಿನಲ್ಲಿ ಕೂರಿಸಿದ್ದೀರಾ, ಇದು ನಿಮ್ಮ ಭಿಕ್ಷೆ. ನಾವೇನಿಲ್ಲಿ ಕೂತ್ಕೊಳ್ಳಿಕ್ಕೆ ಹರಗರಾಗಿ ನೀವೆಲ್ಲ ಮಾಡಿದ್ದೀರಾ, ಅದು ನಿಮ್ಮ ಒಂದು ಹೋರಾಟ, ನಿಮ್ಮ ಕೊಟ್ಟ ಭಿಕ್ಷೆ, ನಿಮ್ಮ ಕೊಟ್ಟ ಪ್ರೀತಿ, ನಿಮ್ಮ ಶ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಯಾರ್ದು ನಮ್ಮ ಕೊಡುಗೆ ಅಲ್ಲ. ನಮ್ಮಂಥವ್ರು ಭಾಳ ಜನ ಶಾಸಕರಾಗಬೇಕು, ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ ಈ ರಾಜ್ಯದಲ್ಲಿ. 224 ಜನಕ್ಕೆ ಸಾವಿರಾರು ಜನ ಆಸೆಯನ್ನು ಪಟ್ಟಿರ್ತಾರೆ, ಆದರೆ 224 ಜನ ಮಾತ್ರ ಶಾಸಕರಾಗ್ತಕ್ಕಂಥದ್ದು. ಇಂಥ ಜಿಲ್ಲೆನಲ್ಲಿ ಮತ್ತೊಮ್ಮೆ ಶಾಸಕರಾಗ್ತಕ್ಕಂಥದ್ದು, ಮತ್ತೊಮ್ಮೆ ಮಂತ್ರಿ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಿಮ್ಮಂಥವರ ಪ್ರೀತಿ ಭಾಳ ಗಟ್ಟಿಯಾಗಿದ್ದರೆ ಮಾತ್ರ ಸಾಧ್ಯನೇ ವಿನ, ಸಾಧಾರಣವಾದಂಥ ಪ್ರೀತಿ ಇದ್ದರೆ, ವಿಶ್ವಾಸ ಇದ್ದರೆ ನಾವಿಲ್ಲಿ ಶಾಸಕರಾಗಿ ಮತ್ತೆ ಪುನರಾಯ್ಕೆಯಾಗಿ ಮಂತ್ರಿಯಾಗಿ ಪುನರಾಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯ ಚೌಡಯ್ಯನವರು ಒಂದು ದಿವಸ ಹೇಳಿದರು ನನಗೆ, ನಮ್ಮ ಇವತ್ತು ರಾಮಣ್ಣ ಬಂದಿಲ್ಲ ಅಂತ ಕಾಣುತ್ತೆ, ಮಾಜಿ ಶಾಸಕ ನಮ್ಮ ಪುಟ್ಟಸ್ವಾಮಿ ಅವರೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ರು. ನಾನು ಬರಲ್ಲ, ಆದರೆ ಈ ಕಾರ್ಯಕ್ರಮದಲ್ಲಿ ಒಂದು 2 ಮಾತು ಹೇಳಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಚಲುವರಾಯಸ್ವಾಮಿ ಅಂತ ಹೇಳಿ ಬಂದು ಹೇಳಿದರು. ಸಣ್ಣ ಫಂಕ್ಷನ್, ಇಡೀ ರಾಜ್ಯ ಗುರ್ಸೋ ಅಂಥ ನಾಯಕರು ಇಲ್ಲಿದ್ದು, ಇಡೀ ರಾಷ್ಟ್ರ ಸೌಂಡ್ ಮಾಡುವಂಥ ನಾಯಕರು ಇಲ್ಲಿದ್ದರು, ಶಂಕರೇಗೌಡರಂಥವ್ರು. ಅನೇಕ ಕಾರಣಗಳಿಂದ, ಅನೇಕ ರಾಜಕೀಯ ವ್ಯತ್ಯಾಸಗಳಿಂದ ನಮ್ಮ ಜಿಲ್ಲೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿ ನಸಸು ಹೋಗಿದೆ. ಅಭಿವೃದ್ಧಿಗೆ ಒಂದಷ್ಟು ಹಿನ್ನಡೆ ಆಗಿದೆ. ಚಲುವರಾಯಸ್ವಾಮಿ ನೀನೇನಾದರೂ ಮಾಡಬೇಕಣೆಯ ಅಂತ ಅವರು ಶಾಸಕರಾದಾಗ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆದಾಗ ಭಾಳ ಘರ್ಷಣೆ ಆಗಿತ್ತು. ಭಾಳ ಗಟ್ಟಿಯಾಗಿ ಅವರನ್ನು ನಾನು ಮಾತನಾಡಿದ್ದುಂಟು.
ಆದರೆ ಅವರಂಥ ಸರಳ ಪ್ರಾಮಾಣಿಕ ಒಂದು ಶಿಸ್ತುಬದ್ಧಾದಂಥ ರಾಜಕಾರಣವನ್ನು ನಾವು ಚೌಡೇನವರಂಥವ್ರು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಮಾದೇಗೌಡರಂಥ ರೈತರ ಪರವಾದಂಥ ಹೋರಾಟಗಾರನ ನಾವು ಮತ್ತೆ ನೋಡಲಿಕ್ಕಾಗಲ್ಲ. ಶಂಕರೇಗೌಡರಂಥ ಒಂದು ಪ್ರಾಮಾಣಿಕ ಜಿಲ್ಲೆಯ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರನ್ನ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಎಸ್.ಎಂ. ಕೃಷ್ಣವರು ಪ್ರೈಮ್ ಮಿನಿಸ್ಟ್ರು ಒಂದು ಬಿಟ್ಟು ಎಲ್ಲವನ್ನೂ ಅನುಭವಿಸಿದ್ದಾರೆ. ಅಂಥ ಒಬ್ಬ ರಾಜಕಾರಣಿಗಳನ್ನ ಕೊಟ್ಟಂಥ ಈ ನಾಡು, ಈ ಜಿಲ್ಲೆ, ಈ ಜನ, ಈ ಭೂಮಿ, ನೀರು, ಇದನ್ನೆಲ್ಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಪೂರ್ವ ಜನ್ಮದ ಪುಣ್ಯ. ನೀವೆಲ್ಲರೂ ನಮ್ಮನ್ನು ಗುರುತಿಸಿದ್ದೀರ. ನಾವು ಈಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ನನಗೇನು ಭಾಳ ಸಮಾಧಾನ ತಂದಿದೆ ಅಂತ ಹೇಳಲ್ಲ. ಆದರೆ ನನ್ನ ವಿರೋಧಿ ಸ್ನೇಹಿತರು, ನನ್ನೆಲ್ಲ ಆತ್ಮೀಯ ಬಂಧುಗಳು ಮಾತನಾಡ್ತಾರಲ್ಲ, ನಮ್ಮ ನರೇಂದ್ರ ಸ್ವಾಮಿಯವರು ಹೇಳಿದ್ದಾರೆ, ಟೀಕೆಗೆ ನಮ್ಮ ಸೇವೆನೇ ಉತ್ತರ ಅಂತ. ಆದರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ತಾನೇ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಬಂದೆ. ನಾನು ನಮ್ಮ ಮಾಗಡಿ ಬಾಲಕೃಷ್ಣ ಸಚಿವರು ಇದ್ದರು. ಅವ್ರು ಹೇಳ್ತಾಯಿದ್ರು ಯಾವುದೋ ಒಂದು ವಿಚಾರನ. ನಾನು ಅವರನ್ನು ರಾಜಕೀಯ ವಿಚಾರದಲ್ಲಿ ಎಳೆಯೋಕ್ಕೆ ಹೋಗಲ್ಲ. ಇವತ್ತು ಕಳೆದ 2 ತಿಂಗಳು ನನಗೆ ಎಲ್ಲಕ್ಕಿಂತ ಇಲ್ಲಿಗೆ 34 ವರ್ಷದ ಅನುಭವಕ್ಕಿಂತ 2 ತಿಂಗಳು ಹೆಚ್ಚಿಗೆ ಅನುಭವ ಆಗಿದೆ. ಈ 2 ತಿಂಗಳು ಗ್ಯಾಪ್ ಏನಿದೆ ಎಲ್ಲ ಅನುಭವಕ್ಕಿಂತ ಹೆಚ್ಚಾಗಿದೆ. ನಾನು ಮಂತ್ರಿ ಆಗೋದು, ಬಾಬಣ್ಣ ಮಂತ್ರಿ ಆಗೋದು, ಅಥವಾ ಉದಯ್ ಆಗೋದು, ರವಿ ಆಗೋದು, ಬಾಬು ಆಗೋದು, ನಮ್ಮ ಪಕ್ಷ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ನನ್ನ ವಿರೋಧಿ ಸ್ನೇಹಿತರಿಗೆ ಅದು ಯಾಕೆ ಏನೋ ಗೊತ್ತಿಲ್ಲ. ಏನು 2 ತಿಂಗಳು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಹಾಕದ್ದು. ನಾವು ಆದರೂ ಈ ಜಿಲ್ಲೆಯ ಮಕ್ಕಳು, ಕಾಂಗ್ರೆಸ್ಸಿನ ಕಟ್ಟಾಳುಗಳು, ಆಗದೇ ಇದ್ದರೂ ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥವ್ರು. ನಮ್ಮ ಪಕ್ಷ ಅಧಿಕಾರಕ್ಕಿದೆ. ಸಿದ್ದರಾಮಯ್ಯನವರು 3.5 ವರ್ಷ ಈ ಜಿಲ್ಲೆಗೆ ಅನೇಕ ಅಭಿವೃದ್ಧಿಗೆ ದಾರಿ ಎಳೆದಿದ್ದಾರೆ. ಇವತ್ತು ಯಾರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು? ಇವತ್ತು ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡು ಸಿದ್ದರಾಮಯ್ಯನವರು ಮತ್ತೊಂದು ದೊಡ್ಡ ಶಕ್ತಿಯನ್ನು ಇವತ್ತು ಶಿವಕುಮಾರ್ ಅವ್ರನ್ನ ಇಲ್ಲಿ ಮುಖ್ಯಮಂತ್ರಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು, ಖರ್ಗೆಯವರು ಸಾಧಾರಣವಾದಂಥ ತೀರ್ಮಾನವಲ್ಲ. ಮತ್ತೊಂದು ಈ ಗಟ್ಟಿಯಾದಂಥ ಈ ನಾಡಿನಲ್ಲಿ 28ಕ್ಕೆ 29ಕ್ಕೆ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದು. ಈ ಥರದ ನಿಮ್ಮಿಂದ ಏನಾದರೂ ಈ ಜಿಲ್ಲೆ ನಿಮಗೂ ಋಣ ಇದೆ, ನಮಗೆ ಜಾಸ್ತಿ ಋಣ ಇದೆ, ನಿಮಗೊಂದಷ್ಟು ಋಣ ಇದೆ. ಅವಕಾಶ ಕೊಟ್ಟಾಗ ಏನಾದರೂ ಜಿಲ್ಲೆಗೆ ಋಣ ತೀರಿಸೋವಂಥ ಕೆಲಸ ಮಾಡಿ. ಟೀಕೆ ಟಿಪ್ಪಣಿ ಅಲ್ಲ. ಇಂಥ ಮಾತನ್ನು ನಮಗೂ ಈ ನೆಲದಲ್ಲಿ ಹುಟ್ಟಿದ್ದೀವಿ. ನಾನು ಎದುರುಗಡೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಪತ್ರಿಕೆಯಲ್ಲಿ, ಟಿ ವಿನಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ನನಗೆ ಬನ್ನಿ ಯಾರಾದರೂ ನನ್ನ ವಿರೋಧ ಪಕ್ಷ ಸ್ನೇಹಿತರು, ನೀವು ಎಲ್ಲ ಕರಿತೀರ ಅಲ್ಲಿಗೆ ಬರ್ತೀನಿ, ಉತ್ತರ ಕೊಡ್ತೀವಿ. ನಾವು ಪಬ್ಲಿಕ್ ವೇದಿಕೆಯಲ್ಲಿ ಇವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ನನಗಿಷ್ಟ ಇಲ್ಲ. ಮುಗ್ದೇ ಹೋಯ್ತು ಕಾಂಗ್ರೆಸ್. ಚಲುವರಾಯಸ್ವಾಮಿ ಮುಗ್ದೋದ, ನರೇಂದ್ರ ಸ್ವಾಮಿ ಮುಗ್ದೋದ, ಇನ್ನೊಬ್ಬರು ಮುಗ್ದೋದ್ರು. ನಿಮಗೆ ಯಾಕ್ರಿ ನಮ್ಮನ್ನು ಮುಗಿಸೋದು? ಈ ಜಿಲ್ಲೆ ಜನ ನಮ್ಮನ್ನು ಮತ್ತೆ ತಂದಿಲ್ಲಿ ಕೂರಿಸೋದು ಈ ಜಿಲ್ಲೆ ಜನ. ನಮ್ಮನ್ನು ಅಧಿಕಾರದಲ್ಲಿ ಕೂರಿಸೋದು ನಮ್ಮ ಪಕ್ಷ, ನಮ್ಮ ನಾಯಕರು. ನಿಮಗೂ ಇದಕ್ಕೂ ಸಂಬಂಧ ಏನಿದೆ? ನೀವು ಅವ್ರು ಹಾಕುವಂಥ ಉತ್ತರಕ್ಕೆ ನೀವು ವಿಚಲಿತರಾಗ್ತಕ್ಕಂಥದ್ದು ನನಗೆ ಸರಿ ಅನಿಸಲ್ಲ. ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರಿಗೆ ಸಾಧ್ಯವಾದ ಉತ್ತರ ಕೊಡಿ ಗೌರವವಾಗಿ, ಇಲ್ಲ ನೆಗ್ಲೆಕ್ಟ್ ಮಾಡಿ. ಅದು ಬಿಟ್ಟು ನೀವು ಈ ಥರ ವಿಚಲಿತ ಆಗ್ತಕ್ಕಂಥದ್ದು ಈ ಜಿಲ್ಲೆಯ ಈ ಗಂಡು ಭೂಮಿನ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೆ ಗೌರವ ಸಲ್ಲದು. ನಿಮಗೆ ಅವಶ್ಯಕತೆ ಇಲ್ಲ. ನನಗೆ ಇದು ಇಷ್ಟ ಆಗಲ್ಲ. ಸ್ಪಷ್ಟವಾಗಿ ಉತ್ತರ ಕೊಡೋದಾದ್ರೆ ಕೊಡಿ, ಕೊಡದೇ ಇದ್ದರೆ ಉದಾಸೀನ ಮಾಡಿ. ಅದು ಬಿಟ್ಟು ಇನ್ನು ಮುಂದೆ ನಮ್ಮ ವಿರೋಧಿ ಸ್ನೇಹಿತರಿಗೆ, ಹೌದು ಅವರು ಈ ದೇಶದ ಅನೇಕ ಅಧಿಕಾರವನ್ನು ಅನುಭವಿಸಿದ್ದಾರೆ, ರಾಜ್ಯದಲ್ಲಿ ಅನೇಕ ಅಧಿಕಾರವನ್ನು ಅನುಭವಿಸಿದ್ದಾರೆ, ಇವತ್ತು ಸಹ ಇಲ್ಲಿ ಅಧಿಕಾರದಲ್ಲಿದ್ದಾರೆ. ಮಾಡಲಿ,
ನಾವು ಬೇಡ ಅನ್ನಲ್ಲ. ನಾನೇ ಸ್ವಾಗತ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಶಾಸಕರು ನರೇಂದ್ರ ಸ್ವಾಮಿಯವ್ರು ಸಹಿತ ಸ್ವಾಗತ ಮಾಡ್ತೀವಿ. ಈ ಜಿಲ್ಲೆಗೆ ಏನಾರ ಕೊಟ್ಟರೆ ಮಾತು ಕತೆ ಹಿಂಗೆ ಹಿಡ್ಕೊಳ್ಳೋದು, ಕಣ್ಣೀರು ಹಾಕೋದು ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ನಾವು ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ನರೇಂದ್ರ ಸ್ವಾಮಿಯವರು ಮತ್ತು ನಮ್ಮ ದಿನೇಶ್ ಕೂಡ ಹೇಳಿದರು, 10,000 ಕೋಟಿ, 1 ರೂಪಾಯಿ ಅಲ್ಲ, 800 ಕೋಟಿ 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 ಅಂತ ಹೇಳ್ಕೊಂಡು ಪತ್ರಿಕೆಯಲ್ಲಿ ಅಲ್ಲಾಡಿಸಿದ್ರಲ್ಲ, ಅದಲ್ಲ, 10,000 ಕೋಟಿ ಹಣವನ್ನು ಈ ಜಿಲ್ಲೆಗೆ 3 ವರ್ಷದಲ್ಲಿ ಅಭಿವೃದ್ಧಿ ಕೊಟ್ಟಿದ್ವಿ. ಕಾಂಗ್ರೆಸ್ಸಿನ ಈ ಸರ್ಕಾರ, ಸಿದ್ದರಾಮಯ್ಯನ ಆಡಳಿತದ ಸರ್ಕಾರ, ಡಿ ಕೆ ಶಿವಕುಮಾರ್ ಆಡಳಿತದ ಸರ್ಕಾರ 10,000 ಕೋಟಿಯ ಪತ್ರ ಬರೆದವ್ರೆ. 10,000 ಕೋಟಿಗೆ ಲೆಕ್ಕ ಕೊಡಿ ಅಂತ. ಏನು ಇವ್ರಿಗೆ ಲೆಕ್ಕ ಕೊಡಬೇಕು? ನಾನು ಲೆಕ್ಕ ಕೊಡೋದು ನಿಮಗೆ. ನಾನು ನಿಮಗೆ ಗುಲಾಮ, ಅವ್ರಿಗೆ ಗುಲಾಮ ಅಲ್ಲ. ನಾನು ನಿಮಗೆ ಗುಲಾಮ ಆಗ್ತೀನಿ, ಅವ್ರಿಗೆ ಗುಲಾಮ ಆಗಲ್ಲ ನಾನು. ಇವತ್ತು ಉದಯ್ ಮೊದಲನೇ ಬಾಳೆ ಶಾಸಕ, ನಂದು ನರೇಂದ್ರ ಸ್ವಾಮಿದು ಬಾಬಣ್ಣಂದು ಬಿಡಿ, ನಾವು 3 ಜನ 3-4 ಬಾರಿ ಶಾಸಕರಾಗಿದ್ದೀವಿ. ನಾವು ಕೆಲಸ ಮಾಡ್ತಾಯಿದ್ದೀವಿ ಬಿಡಿ. ಉದಯ್ ಒಬ್ಬ ಅತ್ಯುನ್ನತ ಉದ್ಯಮಿ. ಅವನು ಏನು ಬೇಕಾದ್ರೂ ನೆಮ್ಮದಿ ಜೀವನ ನಡೆಸ್ತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ಸಂದರ್ಭ ಅವನು ಶಾಸಕನಾಗೋ ಮಾಡೋ ಅಂಥ ಒಂದು ಸಂದರ್ಭ ಬಂತು. ಅವನೆಲ್ಲ ಉದ್ಯಮವನ್ನು ಬದಿಗೊತ್ತಿ ವಾರಕ್ಕೆ 7 ದಿವಸಕ್ಕೆ 7 ದಿವಸನೂ ಮದ್ದೂರಿನಲ್ಲಿ ಮಲಗಿ ಅವನು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ನೀವು ಯಾರಾದ್ರೂ ನೋಡಿ ಅಪ್ರಿಷಿಯೇಟ್ ಮಾಡೋಕ್ಕಾಗದೆ ಗೌರವಗಾರು ಇರೋಕ್ಕಾಗಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ. ಅಂದರೆ ನಿಮ್ಗೆ ಎಂಥದ್ರಿ ಹೊಟ್ಟೆ ಉರಿ? ಈ ಜಿಲ್ಲೆ ಮೇಲೆ ಏನ್ರಿ ನಿಮಗೆ ಕಮಿಟ್ಮೆಂಟು? ಈ ಜಿಲ್ಲೆ ಜನರ ಬಗ್ಗೆ ಏನು ಮಾತಾಡೋಕ್ಕೆ ನಿಮಗೆ ಇದೆ ಹಕ್ಕು? ಏನಿದೆ ಹಕ್ಕು ನಿಮಗೆ? ನಾನು ಇಡೀ ಜಿಲ್ಲೆ ಅಭಿವೃದ್ಧಿಗಲ್ಲ, ಉದಯ್ ರವಿ ಮಾಡ್ತಾ ಇದ್ದಾರಲ್ಲ ಅವರಿಬ್ಬರಿಗೆ ಯಾವ್ದಾದ್ರು ಸರಿಸಮಾನವಾದದ್ದಿದ್ರೆ ಹೇಳಿ ನೀವು ಮಾಡಿರಕ್ಕಾಗ, ಬೇರೆಯವ್ರಿಗೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ರವಿ ಒಬ್ಬ ಯುವಕ, ನನ್ನಂಗೆ ಒಂದು ಸಣ್ಣ ಹಳ್ಳಿ ಗಣಿಗ ಅಂತ ಒಂದು ಗ್ರಾಮದಲ್ಲಿ ಬಂದು, ಅವರ ಅಪ್ಪವರು KSRTC ಎಂಪ್ಲಾಯ್. ಅವನು ಪತ್ರಿಕೆ ಉದ್ಯಮದಿಂದ ಪ್ರಾರಂಭ ಮಾಡಿದ. ಹೊಟ್ಟೆ ಉರಿ ಯಾಕ್ರಿ? ಅವನು ಯಾರೋ ಇವನು ಯಾರೋ ಲಘುವಾಗಿ ಮಾತಾಡೋದು. ಜನಪ್ರತಿನಿಧಿಗಳು ಮಾತಾಡೋದನ್ನು ನಾವು ಬೇಕಾದಷ್ಟು ಈ ನೆಲದಲ್ಲೇ ಕಲ್ತಿದ್ದೀವಿ. ಸಂತೋಷ ಪಡಬೇಕ್ರಿ. ನಮ್ಮ ಜೊತೆ ನಮಗಿಂತ ಚಿಕ್ಕವರು ಹೊಸಬ್ರು ಕೆಲಸ ಮಾಡಿದಾಗ ಖುಷಿ ಪಡಬೇಕು, ಬೆಂತಟ್ಟಬೇಕು, ನಮ್ಮ ಕೈಲಾದರೂ ಸಹಾಯ ಮಾಡಬೇಕು. ಈ ಥರದ್ದೆಲ್ಲ ಮಾತು ನನಗೆ ಈ ಥರದ್ದೆಲ್ಲ ಇಷ್ಟ ಇಲ್ಲ. ಇವತ್ತು ಬಾಬಣ್ಣ ಅವನ ಕ್ಷೇತ್ರದಲ್ಲಿ ಅವನದೇ ಆದ ಮಾಡೋನು. ದರ್ಶನ್ ಪುಟ್ಟಣ್ಣಯ್ಯ, ಹೌದು ಅವನ ಸ್ಟೈಲ್ ಒಂದು ಸ್ವಲ್ಪ ಬದಲಾವಣೆ ಇರ್ಬೋದು. ಎಲ್ಲ ಸ್ಟೈಲ್ ಎಲ್ರಿಗೂ ಇಷ್ಟ ಆಗಲ್ಲ. ಆದರೆ ಇವತ್ತಿನ ಕಾಲಕ್ಕೆ ಪುಟ್ಟಣ್ಣಯ್ಯನ ಮಗನಾಗ ಅವನದೇ ಆದ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಲೀಡರ್ಗಳು ಸೇರಿ ಮಾಡ್ತಾಯಿದ್ದಾರೆ. ನರೇಂದ್ರ ಸ್ವಾಮಿಯವರು ನಾನು ನಮ್ಮದು ಹೇಳ್ಕೊಳಕ್ಕೆ ಹೋಗಲ್ಲ, ನಾವೇನೇನೋ ಮಾಡಿದ್ದೀವಿ ಅಂತ. ನಮಗೆ ನೀವು ನಿರಂತರವಾಗಿ ಆಶೀರ್ವಾದ ಮಾಡಬೇಕು. ಯಾರು ತೀಟಿಗೆ ಮಾಡ್ತೀವಿ ನಾವು? ಮಾಡಲೇಬೇಕು ನಾವು. ಇವತ್ತು 34 ವರ್ಷದ ನಂತರ ಇಬ್ಬರನ್ನ ಈ ಜಿಲ್ಲೆ ಸಚಿವರಾಗಿ ಮಾಡಿರ್ತಕ್ಕಂಥ ಕೀರ್ತಿ ರಾಹುಲ್ ಗಾಂಧಿಯವ್ರಿಗೆ, ಖರ್ಗೆ ಅವರಿಗೆ, ವೇಣುಗೋಪಾಲ್ಗೆ, ಸುರ್ಜೇವಾಲಾಗೆ, ಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅವರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಈ 4-6 ಜನ ಎಷ್ಟೋ ಜಿಲ್ಲೆಯಲ್ಲಿ ಇವತ್ತು ರಾಯಚೂರು ಮಂತ್ರಿ ಇಲ್ಲ, ಕೂರ್ಗ್ ಮಂತ್ರಿ ಇಲ್ಲ, ಉಡುಪಿ ಮಂತ್ರಿ ಇಲ್ಲ, ಕೋಲಾರ ಮಂತ್ರಿ ಇಲ್ಲ, ಚಿಕ್ಕಬಳ್ಳಾಪುರ ಮಂತ್ರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರಲ್ಲ, ಅವರಿಗೆ ನಾವು ಯಾವ ರೀತಿ ಋಣಿಯಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಅಥವಾ ಪಕ್ಷದ ಸಂಘಟನೆಗೆ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ನೀವು ಯಾವ ರೀತಿ ನಮ್ಮ ಶ್ರಮವನ್ನು, ನಮ್ಮ ಒಂದು ಬದ್ಧತೆಯನ್ನು ತೋರಿಸ್ಬೇಕು ಅನ್ನೋದು. ಇವತ್ತು ಅತ್ಯಂತ ಒಂದು ಸ್ಥಾನದಲ್ಲಿದ್ದಂಥ ಪೊಲ್ಯೂಷನ್ ಬೋರ್ಡ್ ಚೇರ್ಮನನ್ನು ನರೇಂದ್ರ ಸ್ವಾಮಿಗೆ ಮಾಡಿದರು. ಇವತ್ತು ಮಂತ್ರಿನ ಮಾಡಿಕೊಟ್ಟಿದ್ದಾರೆ.
ಹಾಗೆ ಬಾಬಣ್ಣವ್ರಿಗೆ ಈ 8 ಜಿಲ್ಲೆಯ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಚೆಸ್ಕಾಮಿನ ಪ್ರಪ್ರಥಮ ಚೆಸ್ಕಾಮಿನ ಅಧ್ಯಕ್ಷರಾಗಿ ನಮ್ಮ ಬಾಬು ಬಂಡಿ ಸಿದ್ದೇಗೌಡರನ್ನ ಮಾಡಿರ್ತಕ್ಕಂಥದ್ದು. ಪ್ರಪ್ರಥಮ ಚೆಸ್ಕಾಂ ಕಂಪ್ನಿ ಆದಮೇಲೆ ಅಧ್ಯಕ್ಷರಾಗಿ ಪ್ರಪ್ರಥಮ ಮಾಡಿಕೊಟ್ಟಿದ್ದಂಥದ್ದು. ಇವತ್ತು ಮೂರ್ತಿಯವ್ರನ್ನ, ನಮ್ಮ ಪರಿಶಿಷ್ಟ ಜಾತಿಯ ಮೂರ್ತಿಯವ್ರನ್ನ ನಿಗಮದ ಒಬ್ಬ ಕಮಿಷನ್ SC/ST ಕಮಿಷನ್ ಚೇರ್ಮನ್ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಕೃಷ್ಣವ್ರನ್ನ ಫುಡ್ ಕಮಿಷನ್ ಚೇರ್ಮನ್ ಮಾಡಿರ್ತಕ್ಕಂಥದ್ದು. ಹಾಗೆ ನಮ್ಮ ಗಂಗಾಧರನ್ನ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥದ್ದು, ಫ್ಯಾಕ್ಟ್ರಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಹಾಗೆಯೇ ನಮ್ಮ ನಾಗೇಂದ್ರನ ಅಧ್ಯಕ್ಷರಾಗಿ ಮಾಡ್ತಕ್ಕಂಥದ್ದು, ವಿಜಯಲಕ್ಷ್ಮಿನ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಹೀಗೆ ನಾನು ಅನೇಕ ಪಕ್ಷದಲ್ಲಿ ಪ್ರಪ್ರಥಮವಾಗಿ ಈ ಜಿಲ್ಲೆನಲ್ಲಿ 2 ಮಂತ್ರಿಯ 35 ವರ್ಷದ ನಂತರ ಕೊಟ್ಟಿದ್ರೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೂ ಸಹ ಸ್ಥಾನಮಾನವನ್ನು ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರು, ನಮ್ಮ ಖರ್ಗೆಯವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಸುರ್ಜೇವಾಲ್ ಅವರು ಅವಕಾಶವನ್ನು ಯಾವ ಜಿಲ್ಲೆಗೂ ಇಟ್ಟೊಂದು ಕೊಟ್ಟಿಲ್ಲ. ಆದರೆ ಎಲ್ರಿಗೂ ಸಿಗದೆ ಇರ್ಬೋದು, ಎಲ್ಲ ಸಮಾಜಕ್ಕೆ, ಅದು ಹಿಂದುಳಿದ ಸಮಾಜ ಇರ್ಬೋದು, ದಲಿತ ಸಮಾಜ ಇರ್ಬೋದು, ಎಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಯಲ್ಲಿ. ದಯಮಾಡಿ ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ವಿಚಲಿತ ಆಗೋದು ಬೇಡ. ಇನ್ನು 1.25 ವರ್ಷ ಅಷ್ಟೇ ಅಲ್ಲ, ಮತ್ತೆ 28ಕ್ಕೆ ಇದೇ ಸರ್ಕಾರ ಬರುತ್ತೆ ಅನ್ನೋದನ್ನು ನೀವೆಲ್ಲರೂ ಗಟ್ಟಿ ತೀರ್ಮಾನವನ್ನು ತಗೊಳ್ಳಿ. ಯಾವುದೇ ಕಾರಣಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಉಳುಕನ್ನು, ನಮ್ಮ ತಪ್ಪನ್ನು, ನಮ್ಮ ಅಸಮಾಧಾನವನ್ನು ಹೇಳಲಿಕ್ಕೆ ಬರ್ತಾರೆ. BJPಲಿ ಇರ್ತಕ್ಕಂಥದ್ದು, ಅಯ್ಯೋ ಈಗಿರ್ತಕ್ಕಂಥವ್ರನ್ನ ಯಾರು ಒಪ್ಪಕ್ಕೆ ರೆಡಿ ಇದ್ದಾರೆ? ಸಿದ್ದರಾಮಯ್ಯನವ್ರು DK ಶಿವಕುಮಾರ್ ಒಪ್ತಾರೆ, DK ಶಿವಕುಮಾರ್ನವ್ರು ಸಿದ್ದರಾಮಯ್ಯನವ್ರು. ಸಹಜ ಮಂತ್ರಿಗಳಾಗಬೇಕು ಅನ್ನೋದು. ಆದರೆ ಅವರೆಲ್ಲರನ್ನೂ ಸಮಾಧಾನ ಮಾಡೋ ಶಕ್ತಿ ನಮ್ಮ ಪಕ್ಷಕ್ಕೆ, ನಮ್ಮ ನಾಯಕರಿಗೆ. ನಿಮ್ಮ ಕೈಲಿ ಆಗುತ್ತಾ? ವಿಜಯಪುರದ ಯತ್ನಾಳವ್ರನ್ನ ಸಮಾಧಾನ ಮಾಡೋಕ್ಕಾಗತ್ತೇನ್ರಿ BJP ನಾಯಕರೇ? ರಮೇಶನ್ನ, ಕುಮಾರ್ ಬಂಗಾರಪ್ಪನ್ನ ಸಮಾಧಾನ ಮಾಡೋಕ್ಕಾಗತ್ತೇನ್ರಿ ನಿಮ್ಮ ಕೈಲಿ? ನಿಮ್ಮನ್ನು ಜನತಾದಳದವರು GT ದೇವೇಗೌಡರನ್ನ ಸಮಾಧಾನ ಮಾಡೋಕ್ಕಾಗತ್ತೇನ್ರಿ ನಿಮ್ಮ ಕೈಲಿ? ಬೇರೆಯವ್ರನ್ನೂ ಬೇಡ, ನಿಮ್ಮ ಇದನ್ನು ಬಿಟ್ಟು ನಮ್ಮ ಇದಕ್ಕೆ ಕೈ ಹಾಕಬೇಡಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮಲ್ಲಿ ವ್ಯತ್ಯಾಸ ಇದ್ರೆ ನಾವು ಸರಿಪಡಿಸ್ಕೋತೀವಿ. ನಾವು ಬರೀ ಅದಕ್ಕೆ ಕೂತಿಲ್ಲ. 5 ಗ್ಯಾರಂಟಿ ಈ ರಾಷ್ಟ್ರದಲ್ಲಿ, ತಮಿಳುನಾಡು, ಬೇರೆ ಬೇರೆ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಸೌಲಭ್ಯ ಕೊಟ್ಟಿದ್ದಾರೆ. ಆದರೆ ಈ ಥರ 5 ಗ್ಯಾರಂಟಿ ಪ್ರತಿ ಮನೆಗೆ, ಪ್ರತಿ ಮಹಿಳೆಯರಿಗೆ, ಕುಟುಂಬಕ್ಕೆ, ಅವರ ಬದ್ಧತೆಗೆ 5 ಗ್ಯಾರಂಟಿನ ಈ 37-38 ರಾಜ್ಯದ ಯಾವ ರಾಜ್ಯನೂ ಸಹ ಸಮರ್ಪಕವಾಗಿ ಕೊಟ್ಟಿಲ್ಲ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು. 3.5 ವರ್ಷ ನಿರಂತರವಾಗಿ 5 ಗ್ಯಾರಂಟಿಯನ್ನು ನಿಮಗೆ ತಲುಪಿಸಿದೆ. 4,000 ಕೋಟಿಯೋ 5,000 ಕೋಟಿಯೋ ಅದು ಪ್ರಶ್ನೆ ಅಲ್ಲ. 1 ಲಕ್ಷದಕ್ಕಿಂತ ಹೆಚ್ಚು ಪ್ರತಿ ಮನೆಗೆ ಸರ್ಕಾರ ಹೋಗಿದೆ. ಅಷ್ಟಕ್ಕೆ ಅಲ್ಲ, ಅದಲ್ಲದೆ ಇವತ್ತು ಅದಲ್ಲದೆ ಕೃಷಿ ಇಲಾಖೆನಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ನಿಮ್ಮ ವೃದ್ಧಾಪ್ಯ ವೇತನ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಮಕ್ಕಳಿಗೆ ಎಜುಕೇಷನ್ಗಿರ್ಬೋದು, ಹಾಲಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ಇರ್ಬೋದು 5 ರೂಪಾಯಿ, ಇವೆಲ್ಲವನ್ನು ಕೊಟ್ಟಿದ್ವಿ. ಬಡ್ಡಿ ರಹಿತ ಸಾಲ ಇರ್ಬೋದು, DCC ಬ್ಯಾಂಕ್ನಲ್ಲಿ ಕೊಡ್ತಾ ಇರ್ತಕ್ಕಂಥ ಬಡ್ಡಿ, DC ಬ್ಯಾಂಕ್ನವರೆಲ್ಲ ಕೊಡೋದು. DC ಬ್ಯಾಂಕ್ನವ್ರು ಕೊಟ್ಟಿರೋ ಸಾಲ ಎಲ್ಲಕ್ಕೂ ಬಡ್ಡಿ ನಾವು ಕೊಡ್ತೀವಿ. ಇವತ್ತಿನ ಸಿದ್ದರಾಮಯ್ಯನವ್ರು ಕಟ್ತಿದ್ರು, ಇವತ್ತು DK ಶಿವಕುಮಾರ್ ಅವ್ರು ಕಟ್ತಾರೆ. ಅವರ ನೇತೃತ್ವದ ಸರ್ಕಾರ ಕಟ್ಟುತ್ತೆ ಬಡ್ಡಿಯನ್ನು. ತಾವು ಅರ್ಥ ಮಾಡ್ಕೋಬೇಕು. ಈ ಫ್ಯಾಕ್ಟ್ರಿ ನಿಂತಿತ್ತಲ್ರಿ, ನಾಚಿಕೆ ಆಗ್ಬೇಕು ನಿಮಗೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇಡೀ ರಾಜ್ಯದ ಒಂದೇ ಒಂದು ಸರ್ಕಾರದ ಸಾಮ್ಯತೆಯಲ್ಲಿ ಇರ್ತಂಥ ಫ್ಯಾಕ್ಟ್ರಿ. ನಿಮ್ಮ ಕೈಲಿ 2004 ನಾನು ಬಂದಾಗ, ನಾನು ಎಲ್ಲೇ ಇರ್ಬೋದು, ಒಂದಷ್ಟು ದಿವಸ ಜನತಾದಳದಲ್ಲಿ ಇರ್ಬೋದು, ಈ ಕಾಂಗ್ರೆಸ್ಸಲ್ಲಿ. ನಾನು ಯಾವ ಪಕ್ಷಕ್ಕೂ ಅನ್ಯಾಯ ಮಾಡಿಲ್ಲ. ಯಾವನೋ ಮಾತಾಡ್ತಾರಲ್ಲ ನಮ್ಮ ವಿರೋಧಿ ಸ್ನೇಹಿತರುಗಳು, 99ರಲ್ಲಿ 4 ಜನ ಸೋತಿ 4 ಜನ ಕ್ಯಾಂಡಿಡೇಟ್ ಆಗದೇ ಇದ್ದಾಗ, SM ಕೃಷ್ಣವರ ಕಾಳೆ ಮಳಗಿದಾಗ ನಾನು ಶಾಸಕರಾಗಿ ಮಾಡಿದ್ದು ನಾಗಮಂಗಲ ತಾಲೂಕು ಜನ. ನೀವು ಅರ್ಥ ಮಾಡ್ಕೋಬೇಕು. ಜನತಾದಳದವರಲ್ಲ, ನಾಗಮಂಗಲ ಲೀಡ್ರ್ಗಳಲ್ಲ, ನಾಗಮಂಗಲ ಕ್ಷೇತ್ರದ ಮತದಾರರು. ನೀವೆಲ್ಲ ಸೋತಿದ್ರಿ ಜನತಾದಳದವರು. ಅವಾಗ ನಾನು ಗೆದ್ದಿದ್ದೆ. ಅಂದರೆ ಈ ತಾಲೂಕಿನ, ಈ ಜಿಲ್ಲೆ ಜನ ಏನು ಒಬ್ಬ ಮುಖ್ಯಮಂತ್ರಿ ಆಗೋರು ನಿಂತಿದ್ರು
ಅಲ್ಲಿ ಅವರ ಕ್ಯಾಂಡಿಡೇಟ್ ಸೋಲಿಸಿ ನನ್ನನ್ನು ಕಳಿಸಿದ್ರು. ನೀವೆಲ್ಲರೂ ಸೋತಿದ್ರಿ, ನನ್ನನ್ನು ಟೀಕೆ ಮಾಡ್ತಿರಲ್ರಿ. ಅವತ್ತು ನಾನು ಮಂತ್ರಿ ಆದಾಗಲೂ ಈ ಫ್ಯಾಕ್ಟ್ರಿನ ಪ್ರಾರಂಭ ಮಾಡೋದು. ನೀವೆಲ್ಲ ಬೇಡ ಅಂದ್ರಿ, ಮಾಡೋಕ್ಕಾಗಲ್ಲ ಅಂದ್ರಿ, ನಾನು ಪ್ರಾರಂಭ ಮಾಡಿದವು. ಅವತ್ತು ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿದ್ದರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಈ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿ ಇಲ್ಲಿವರೆಗೆ ಕೊಟ್ಟಿದ್ದೀರ ಕೆಲವರು ಮುಖ್ಯಮಂತ್ರಿಗಳಾದವರೆಲ್ಲ. ಆದರೆ ಅಂತಿಮವಾಗಿ ಮತ್ತೆ ನಿಲ್ಲಿಸಿದಾಗ 19ನೇ ಇಸ್ವಿನಲ್ಲಿ 2019ರಲ್ಲಿ ಮತ್ತೆ ನಿಲ್ಲಿಸಿದಾಗ ಇದೇ ನಮ್ಮ ಹೋರಾಟಗಾರರು ನಿಂತಾಗ ನಾನು ನಮ್ಮ ಯುವ ಕಾಂಗ್ರೆಸ್ಸಿನ ವಿಜಯ್ ಇಲ್ಲೆಲ್ಲೋ ಇದ್ದಾನೆ, ಅವನು ಸ್ಟ್ರೈಕ್ ಮಾಡಿದಾಗ ನಮ್ಮ ಗಂಗಾಧರ್ ಅವ್ರ ಜೊತೆಯಲ್ಲಿ ನಿಮ್ಗೆ ಆದರೆ ಮುಂದುವರಿಸಿ ಬೊಮ್ಮಾಯರೇ, ಆಗದೆ ಇದ್ರೆ ನಮ್ಮ ಸರ್ಕಾರ ಬಂದು 15 ದಿವಸಕ್ಕೆ ಮುಂದುವರಿಸ್ತೀನಿ, ಅಲ್ಲಿವರೆಗೆ ಖಾಸಗೀಕರಣ ಮಾಡಬೇಡಿ ಅಂತ ಹೇಳು. ಅದೇ ಮಾತನ್ನು ಸಿದ್ದರಾಮಯ್ಯನವ್ರು ಬಂದು ಹೇಳಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ ಇಡೀ 31 ಜಿಲ್ಲೆ 224 ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಪ್ರಪ್ರಥಮ 50 ಕೋಟಿ ಕೊಟ್ಟಿದ್ದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ. ನಮಗೆ ಟೀಕೆ ಮಾಡೋಕ್ಕೆ ನಿಮ್ಮ ನೈತಿಕ ಹಕ್ಕಿಲ್ರಿ ಯಜಮಾನ್ರುಗಳೇ. ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಿ, ನಿಮ್ದು ಏನಾರ ಕಾರ್ಯಕ್ರಮ ಇದ್ರೆ ಕೂಡ ಕೇಳ್ರಿ, ನಮ್ಮನ್ನು ಟೀಕೆ ಮಾಡೋದಲ್ಲ ರೀ ಮುಖ್ಯ. ಇವತ್ತು ಸ್ವತಂತ್ರವಾಗಿ ಆ ಫ್ಯಾಕ್ಟ್ರಿ ಸರ್ಕಾರದ ಹಣ ಇಲ್ಲದಲೇ ನಮ್ಮ ಅಧ್ಯಕ್ಷ ಗಂಗಾಧರ್ ಅವರು ಇವತ್ತು ಕಬ್ಬನ್ನು ಅರಿತಾ ಇದ್ದಾರೆ. ಇವತ್ತು ಇಳುವರಿ ಕಳೆದ ಬಾರಿ 6.5 7 ಇತ್ತು, ಇವತ್ತು ಎಷ್ಟಿದೆಯಪ್ಪ? 20 ವರ್ಷಗಳ ನಂತರ 8.75 ಇಳುವರಿ ಇದೆ. 8.75 ಇಳುವರಿ. ಟೀಕೆ ಮಾಡ್ತೀರಾ? ಬಾಯ್ಲಿಂಗ್ ಹೌಸ್ಗೆ 65 ಕೋಟಿ ಮಂಜೂರಾಗಿದೆ, ಟೆಂಡರ್ಗೆ ಹೋಗಿದ್ದು 65 ಕೋಟಿ ಬಾಯ್ಲಿಂಗ್ ಹೌಸ್ಗೆ ಹೋಗಿದೆ. 50 ಕೋಟಿ ವಿದ್ಯುತ್ತನ್ನು ಬಿಲ್ಲನ್ನು ಮನ್ನಾ ಮಾಡಿಸಿರ್ತಕ್ಕಂಥದ್ದು. ಇವತ್ತು ಏನಿಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾನು ಅವತ್ತು ಆರೋಗ್ಯ ಸಚಿವನಾಗಿದ್ದೆ, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದರು, ಹಣಕಾಸಿನ ಸಚಿವರು ಸಿದ್ದರಾಮಯ್ಯನವರು ಇದ್ದರು. ಹೌದು, ನಾನು ಜನತಾದಳದಲ್ಲಿದ್ದೆ. ನಾನು ಬಿಟ್ಟು ಬಂದ ಮೇಲೆ ನೀವು ಅಧಿಕಾರ ಅನುಭವಿಸಿದ್ರಲ್ಲ ಕಾಂಗ್ರೆಸ್ ಸಪೋರ್ಟಲ್ಲಿ. ಅವತ್ತ್ಯಾಕೆ ಈ ಜಿಲ್ಲೆಗೆ ಏನಾರೋ ಒಂದು ಅಂಥದ್ದು ಬೇಕಾಗಂತ ಕೊಡೋಕ್ಕಾಗಲಿಲ್ಲ? ನನ್ನ ಕಮಿಟ್ಮೆಂಟ್ ರೀ, ಜಿಲ್ಲೆ ಋಣ. ನಾನು ಈ ಜನರ ಋಣ ತೀರಿಸ್ಬೇಕು ಅಂತ ತೀರಿಸ್ತೇರಿ. ನೀವು ಮಾಡಂಗಿದ್ರೆ ನಾನು ಇಲ್ಲದೇ ಇದ್ದಾಗ ಮಾಡಿದ್ದೆ ಯಾವ್ದಾರ ಇದ್ರೆ ಹೇಳ್ರಿ. ನಾನು ನಿಮ್ಮ ಜೊತೆಲಿ ಇಲ್ಲದೇ ಇದ್ದಾಗ ಮಾಡಿರೋವಂಥ ಕೆಲಸ ಯಾವ್ದಾರ ಇದ್ರೆ ಹೇಳ್ರಿ. ನಾನು ಕಾಂಗ್ರೆಸ್ನಲ್ಲಿದ್ದಾಗಲೂ ಮಾಡಿದ್ದೀನಿ, ಜನತಾದಳದಲ್ಲಿದ್ದಾಗಲೂ ಮಾಡಿದ್ದೀನಿ. ಹೊಸೂರಿಗೆ ಹಾಕಬೇಕಾಗಿತ್ತು ಮೆಡಿಕಲ್ ಕಾಲೇಜನ್ನು. ನಾನು ಎಲ್ಲ 7 ತಾಲೂಕಿಗೆ ಬೇಕು ಅಂತ ಮಂಡ್ಯದಲ್ಲೇ ಮಾಡಿಸ್ತಕ್ಕಂಥದ್ದು. ಅವತ್ತೇ KSRTC ಒಂದೇ ಡಿಪೋ ಇದ್ದದ್ದು, 2ನೇ ಡಿಪೋ ಮದ್ದೂರಿನಲ್ಲಿ ಮಾಡಿದರು SM ಕೃಷ್ಣವರು. ಡಿವಿಷನ್ ಮಾಡಿ ಅದನ್ನು ಇವತ್ತು ಎಲ್ಲ ತಾಲೂಕನ್ನು ಡಿಪೋ ಆದದ್ದು. ಇವತ್ತೇನು ಕಾವೇರಿ ಭವನ, ಲೋಕೋಪಯೋಗಿ ಭವನ ಇದೆ, ಅವತ್ತು ಅದನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಹೇಳಿದಾಗೆ ನಾಗೇಗೌಡರ ಕಾಲದಲ್ಲಿ ಮಾಡ್ರನೈಸೇಷನ್ ಪ್ರಾರಂಭ ಆದದ್ದು ಒಂದು ಸ್ವಲ್ಪ ನಿರಂತರವಾಗಿ ಆಗಿರಲಿಲ್ಲ. ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಮಾವತಿ ಮತ್ತು VCH ಗಡ್ನಲ್ಲಿ ಮಾಡ್ರನೈಸೇಷನ್ ಆಗಿರ್ತಕ್ಕಂಥದ್ದು ನನ್ನ ಅನಿಸಿಕೆ, ನನಗೆ ಅಂದಾಜು ಮೇಲೆ ಹೇಳ್ಬೋದು ಕನಿಷ್ಠ 3,000 ಕೋಟಿಗಿಂತ ಹೆಚ್ಚು ಈ 3.5 ವರ್ಷದಲ್ಲಿ ಆಧುನೀಕರಣಕ್ಕೆ ದುಡ್ಡನ್ನು ಈ ಸರ್ಕಾರ ಕೊಟ್ಟಿದೆ. 3,000 ಕೋಟಿಗಿಂತನೂ ಹೆಚ್ಚಿಗೆ ಆಧುನೀಕರಣಕ್ಕೆ ದುಡ್ಡು ಕೊಟ್ಟಿದೆ VCH ಕಟ್ಟು ಮತ್ತು ಹೇಮಾವತಿನಲ್ಲಿ, ನಾಲಾ ವ್ಯಾಪ್ತಿನಲ್ಲಿ. ಇವತ್ತು ನಾವು ಸಾಧಾರಣವಾಗಿ 1937ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಂಶೋಧನಾ ಕೇಂದ್ರ ಮಾಡಿಬಿಟ್ಟೋಗಿದ್ರಲ್ಲ. ಯಾಕ್ರಿ ನಿಮಗೆ ಕೃಷಿ ವಿಶ್ವವಿದ್ಯಾನಿಲಯ ತರೋ ಕನಸು ಕಾಣಲಿಲ್ಲ ಮಂಡ್ಯದವ್ರಿಗೆ? ನಂದು ಮಂಡ್ಯ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಒಂದು ಕೃಷಿ ವಿಶ್ವವಿದ್ಯಾನಿಲಯನ ತರಲಿಕ್ಕೆ ಆಗಲಿಲ್ಲ ನಿಮ್ಮ ಕೈಲಿ. IIT ಇನ್ಸ್ಟಿಟ್ಯೂಷನ್ KRSL ಮಾಡಬೇಕು ಅಂತ ನಾನು MP ಆದಾಗ ಬರ್ಕೊಟ್ಟೆ. ನೀವೇನು ಹೇಳಿದ್ರಿ ಅಂತ ನೀವು ಮತ್ತೆ ತೆಗೆದು ನೋಡ್ಕೊಳ್ರಿ ನಿಮ್ಮ ರೆಕಾರ್ಡನ್ನು. ನಾವು ಸುಮ್ಮನೆ ಕೂತಿಲ್ಲ ರೀ. ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ನರೇಂದ್ರ ಸ್ವಾಮಿ ಆಗಲಿ, ನಾನಾಗಲಿ, ಬಾಬಣ್ಣ ಆಗಲಿ, ರವಿ ಆಗಲಿ ಅಥವಾ ಉದಯ ಆಗಲಿ, ಇಲ್ಲಿರ್ತಕ್ಕಂಥ MLCಗಳಾಗಲಿ ದಿನನಿತ್ಯ ಏನಾದ್ರು ಹುಡುಕ್ತೀವಿ, ಏನು ಮಾಡೋಕ್ಕೆ ಸಾಧ್ಯ ಅಂತ ಹುಡುಕ್ತೀವಿ, ಏನಾರು ಮಾಡಲಿಕ್ಕೆ ಸಾಧ್ಯ ಅಂತ. ಶಿವಮೊಗ್ಗದಲ್ಲಿ 2008ರಲ್ಲಿ ವಿಶ್ವವಿದ್ಯಾನಿಲಯ ಘೋಷಣೆ ಮಾಡಿದ್ರು ಯಡಿಯೂರಪ್ಪನವರು. 2014ರಲ್ಲಿ ಕಾಗೋಡು ತಿಮ್ಮಪ್ಪ ಬಂದು ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ಕೊಡಿಸಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಿದ್ರು. ನಾವು ಹಂಗೆ ಮಾಡಲಿಲ್ಲ ರೀ. ಬೆಂಗಳೂರಿನ GKVKನ ಬೈಫರ್ಕೇಟ್ ಮಾಡಿ ಮಂಡ್ಯಕ್ಕೆ ತರೋದಿದೆಯಲ್ಲ,
ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಂತಂಥ ದೊಡ್ಡ ನಾಯಕರು ಬೆಂಗಳೂರಿನಲ್ಲಿ ಇದ್ದರು. ಅವರೆಲ್ಲರ ಮಧ್ಯದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಬೇಕು. ನಮ್ಮ ರೈತರ ಜಿಲ್ಲೆ ಮೈಸೂರು ಒಂದು ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ರೈತರಿಗೆ ಒಂದು ಸಂಶೋಧನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ವಿಶ್ವವಿದ್ಯಾನಿಲಯ ಬೇಕು ಅಂತ ಹೋರಾಟ ಮಾಡಿದ್ರು. ನಾವು ಪ್ರಚಾರಕ್ಕೆ ಹೋಗಲಿಲ್ಲ, ರವಿ ಮೇಲೆ ಜಗಳ ಆಡಲಿಲ್ಲ, ಉದಯ್ ಮೇಲೆ ಜಗಳ ಆಡಲಿಲ್ಲ, ಡಿ ಸಿ ಮೇಲೆ ಪತ್ರ ಬರೀಲಿಲ್ಲ. ಸೈಲೆಂಟಾಗಿ ಕೈ ಮುಗಿದು ಕಾಲಿಡ್ಕೊಂಡು ದಮ್ಮಯ್ಯ ಅಂತೇಳಿ ಆ ನಾಯಕರಿಗೆಲ್ಲ ಮನವೊಲಿಸಿ ವಿಶ್ವವಿದ್ಯಾನಿಲಯ ತಂದು ಇವತ್ತು 100 ಕೋಟಿ ಅದೇ ವರ್ಷದಲ್ಲಿ ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ವಿವಿಧ ಕಾಮಗಾರಿಗಳಿಗೆ ಹಣ ಕೊಟ್ಟಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಇದೇ ಮುಖ್ಯಮಂತ್ರಿಗಳನ್ನ ಕರೆಸಿ ಇವತ್ತು 1 ಲಕ್ಷಕ್ಕೂ ಜನ ನಿಮ್ಮನ್ನೆಲ್ಲರನ್ನ ಸೇರಿಸಿ ಆಗಿರ್ತಕ್ಕಂಥ ಅಭಿವೃದ್ಧಿ, ಮುಂದೆ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಮತ್ತು ಆ ಶಂಕುಸ್ಥಾಪನೆಯನ್ನು ಅವತ್ತು ಸಿದ್ದರಾಮಯ್ಯನವ್ರನ್ನು ಕರೆಸಿ ಅವತ್ತು ಚಾಲನೆಯನ್ನು ಕೊಡ್ತೀವಿ. ನಮ್ಗೆ ಇನ್ನೂ ಇಷ್ಟಕ್ಕೆ ತೃಪ್ತಿ ಇದೆ ಅಂತ ನಾನು ಹೇಳಲ್ಲ. ನಮ್ಮ ಜನರ ನೀರು, ದಯಮಾಡಿ ನಮ್ಮ ಹೋರಾಟಗಾರರಿಗೆ ಹೇಳ್ತೀನಿ, ನೀವು ರಾಜಕೀಯ ಪಕ್ಷಗಳ ಜೊತೆ ಸೇರಬೇಡಿ. ನನ್ನೆಲ್ಲ ಪ್ರೀತಿಯ ರೈತರಿಗೆ, ಸಂಘಟನೆಕಾರರಿಗೆ ನೀವೆಲ್ಲ ರಾಜಕೀಯ ಪಕ್ಷದಲ್ಲಿ ಸೇರಬೇಡಿ. ಅವ್ರು ಸಲಹೆ ತಗೊಳ್ಳಿ. ನಾವು ರಾಜಕೀಯ ಪಕ್ಷಗಳು ನಿಮ್ಗೆ ನಿಮ್ಮ ಜೊತೆಲಿ ಕೈ ಜೋಡಿಸಿದ್ದೀವಿ. ನಾವು ಹಿಂಗೆ ಆಡ್ತಿರ್ಲಿಲ್ಲ. ಅಲ್ಲಿ ಬಂದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಒಂದು ಮಾತಾಡೋದು, ಇಲ್ಲೊಂದು ಮಾತು. ನಾನು ಆ ಥರ ಎಲ್ಲೂ ಮಾತಾಡಿಲ್ಲ. ಅಲ್ಲೇನು ಮಾತಾಡ್ತೀನಿ ಇಲ್ಲೂ ಅದನ್ನೇ ಮಾತಾಡ್ತೀನಿ. ನಾನು ಮಾದೇಗೌಡರ ಜೊತೆ ಹೋರಾಟ ಮಾಡಿದಾಗ ಏನು ಮಾತಾಡ್ತಿದ್ದೆ, ಹೊರಗಡೆನೂ ಹೋಗಿ ಅದನ್ನೇ ಮಾತಾಡಿದ್ದೀನಿ. ನಾವು ಅಲ್ಲೊಂದು ಇಲ್ಲೊಂದು ಮಾತಾಡೋ ಅಭ್ಯಾಸ ಇಲ್ಲ. ನಾವು ನೀರು ಬಿಡಲ್ಲ ಅಂತ ಹೇಳಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಬರಗಾಲ ಬಂದಾಗ ಈ ರಾಷ್ಟ್ರದಲ್ಲಿ ನೀವೆಲ್ಲ ಇದ್ರಲ್ರಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ತಂದು 3,454 ಕೋಟಿ ತಂದ್ವಲ್ರಿ, ನಾಚಿಕೆ ಆಗಲ್ವಾ ಬಿ ಜೆ ಪಿಯ ಜನತಾದಳದ ಸಂಸದರಿಗೆ? ಯಾಕೆ ನೀವು ಹೋಗಿ ಮೋದಿಯವ್ರ ಹತ್ರ, ಅಮಿತ್ ಶಾ ಹತ್ರ ದುಡ್ಡು ಕೊಡಿಸ್ಲಿಲ್ಲ ನಮ್ಮ ರಾಜ್ಯಕ್ಕೆ? ಅವ್ರು ತಮಿಳ್ನಾಡಿಗೆ ಕೊಡ್ತಾರೆ, ಕರ್ನಾಟಕಕ್ಕೆ ಇವತ್ತು ಹಿನ್ನಡೆ ಮಾಡ್ತಾರಲ್ಲ. ಇವತ್ತು JJMಗೆ ಅಥವಾ ಜಲ್ದಾರಿಗೆ ಎಷ್ಟು ದುಡ್ಡು ಬರಬೇಕು ಬಾಕಿ, ಮೆಟ್ರೋಗೆ ಎಷ್ಟು ಬಾಕಿ ಬರಬೇಕು, ನೀವು ಪ್ರೋಗ್ರಾಮ್ನೇ ಸೇರ್ತಿರ್ತಕ್ಕಂಥ ಮಾದಾಯಿಗೆ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ದುಡ್ಡು ಬರಬೇಕು ಕೊಡ್ತೀರಿ? ನಿಮ್ಮ ಕೈಲಿ ಯಾವತ್ತಾರು ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯಕ್ಕೆ ಅದು ಯಾರೋ ಅವರು ಎಂಥದೋ ಒಬ್ಬ ತೇಜಸ್ವಿ ಸೂರ್ಯ, ಹೌದಪ್ಪ ನಮಗೆ ನಿನ್ನೊಟ್ಟು ಎಜುಕೇಷನ್ ಇಲ್ಲ, ನಮಗೆ ಭಾಳ ಕಡಿಮೆ, ಭಾಳ ಬುದ್ಧಿವಂತ, ಭಾಳ ಮೇಧಾವಿ, KPSCಲಿ ಆಗೋಣ, KPSC ಚೇರ್ಮನ್ ಮಾಡಿದ್ದು ಯಾರು ಗೊತ್ತೇನಪ್ಪ? ತೇಜಸ್ವಿ, ನಿಮ್ಮ ಯಡಿಯೂರಪ್ಪನ ಸಂಬಂಧ ಕಂಡ್ರಿ. ಈಗಿರ್ತಕ್ಕಂಥ ಮೊನ್ನೆ ವಜಾ ಮಾಡಿದ್ರಲ್ಲ ಗವರ್ನರು, ಆ ಒಂದು ಸಾಹುಕಾರು ಯಡಿಯೂರಪ್ಪನ ಸಂಬಂಧಿಕ, ಅವನು ಮಾಡಿರೋ ಹಗರಣ ನಾವಲ್ಲ, ನಮ್ಮ ಕಾಲದಲ್ಲ, ಅಥವಾ ನಾವು ಮಾಡಿ ನೇಮಕ ಮಾಡಿರ್ತಕ್ಕಂಥ ಚೇರ್ಮನ್ನೋ ಸದಸ್ಯ ಅಲ್ಲ ಹಗರಣ. ನಾಚಿಕೆ ಆಗ್ಬೇಕು ನಿಮ್ಗೆ. ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ಜನತಾದಳ ನೀವೆಲ್ಲರೂ ಇದ್ದೀರ. ಇಲ್ಲಿಯೂ MP ಇದ್ದಾರೆ, ಅವ್ರಿಗೆ ಬೆಂಬಲಿತ ಮಂತ್ರಿ ಇದ್ದಾರೆ, ಪ್ರಭಾವಿ ಮಂತ್ರಿ. ಈ ರಾಜ್ಯಕ್ಕೆ ನಿಮ್ಮದೇನು? ಮಂಡ್ಯಕ್ಕಿರಲಿ, ರಾಜ್ಯಕ್ಕೆ ನಿಮ್ಮದು. ಈ 2.5 ವರ್ಷ ಆಗಿದೆ ನೀವು ಹೊಸ ಸರ್ಕಾರ ಬಂದು, ಮೋದಿಯವರು ಪ್ರಧಾನಮಂತ್ರಿಯಾಗಿ. ಏನು ಹೇಳಿ ನಿಮ್ಮ ರಾಜ್ಯದಲ್ಲಿ ಕೊಡುಗೆ? ಮೇಕೆದಾಟಿಗೆ ಇಲ್ಲೇ ನಿಂತ್ಕೊಂಡು ಹೇಳಿದ್ರಿ, ನಾನು MP ಆಗಿ ಕಳಿಸಿ 2, 3, 5 ನಿಮಿಷಕ್ಕೆ ಸಾಕು ಅಂತ. ಅದೇ TVಯವ್ರು ಹೊಡೆದ್ರು. ಅಲ್ಲೋಗಿ ಮಂತ್ರಿ ಆದಮೇಲೆ ಹೇಳಿದ್ರಿ, ನಾನು ಹಂಗೆ ಹೇಳಿಲ್ಲ ಅಂದ್ರಿ. TVಯವ್ರು ಅದನ್ನು ಹಾಕಿದ್ರು, ಇದನ್ನು ಹಾಕಿದ್ರು. ಅದಕ್ಕೆ ಉತ್ತರ ಇಲ್ಲ. ಅದೇ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಮೇಕೆದಾಟಿಗೆ ಯಾವ ರಾಜ್ಯದ ಕುಡಿಯೋ ನೀರಿನ ಯೋಜನೆಗೆ ಪಕ್ಕದ ರಾಜ್ಯದ ಅನುಮತಿ ಅವಶ್ಯಕತೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡಿದ್ರು. ಇವತ್ತು ಒಂದಷ್ಟು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು, 5 ನಿಮಿಷದಲ್ಲಿ ಕ್ಲಿಯರೆನ್ಸ್ ಮಾಡಬೇಕಲ್ರಿ. BJP ಮತ್ತು ಜನತಾದಳದ ಸಂಸದರೇ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೋದಲ್ರಿ ಫಾರೆಸ್ಟ್ ಕ್ಲಿಯರೆನ್ಸಾ? ನಿಮ್ಗೇನೋ ಕಮಿಟ್ಮೆಂಟ್ ಇದ್ದದೇನ್ರಿ? ಇವತ್ತು ಬರಗಾಲ, ಮಳೆ ಒಂದಷ್ಟು ಬರ್ತಾ ಇದೆ. ಆ ವರ್ಣ ದೇವರು ನಮಗೆ, ಆ ಚಾಮುಂಡೇಶ್ವರಿ, ರಂಗನಾಥ, ಕಾಲಭೈರವೇಶ್ವರ ಎಲ್ಲ ಮಂಡ್ಯ ಜಿಲ್ಲೆ ದೇವರ ಕರುಣೆ. ನಾವು ಇವತ್ತೇನಾದ್ರು ಒಂದಷ್ಟು ಕುಡಿಯೋ ನೀರು ಬರೀ ಬೆಂಗಳೂರಿಗಲ್ಲ ರೀ, ಮಂಡ್ಯಕ್ಕೂ ಕಾವೇರಿ ನೀರೇ, ಮೈಸೂರಿಗೂ ಕಾವೇರಿ ನೀರೇ.
ಎಲ್ಲ ಈ 8 ಜಿಲ್ಲೆ ನಗರ ಪ್ರದೇಶಗಳಿಗೂ ಕಾವೇರಿ ನೀರೇ ಕೊಡ್ತಾ ಇರ್ತಕ್ಕಂಥ. ಇತ್ತೀಚೆಗೆ JJM ಕನೆಕ್ಷನು ಸಹ ಕಾವೇರಿ ನೀರೇ. ಏನಾದರೂ ಮಳೆ ಕೈ ಕೊಟ್ಟರೆ ನೆಕ್ಸ್ಟು ಜೂನ್ವರೆಗೂ ನಾವು ಕುಡಿಯೋ ನೀರು ಕೊಡಬೇಕಲ್ರಿ. ಅದರ ಕಟ್ಟ ನಿಮ್ಗೆ ಅರ್ಥ ಆಗುತ್ತೇನ್ರಿ? ಸಂಘಟನೆಯವ್ರಿಗೆ ಕನ್ವಿನ್ಸ್ ಮಾಡಬೇಕಲ್ವೇನ್ರಿ ನೀವೆಲ್ಲ ಆಡಳಿತ ಪಕ್ಷದವರು? ಯಾವತ್ತು ಯಾವ ಪಕ್ಷ ಆಡಳಿತ ಮಾಡೋ ಸಂದರ್ಭದಲ್ಲಿ ಕಾವೇರಿ ಇಶ್ಯೂ ಬಂದಾಗ ನೀವು ಏನು ಮಹಾ ತೀರ್ಮಾನ ತಗೊಂಡಿದ್ದೀರಿ? ನಿಮಗೆಲ್ಲ ಗೊತ್ತಿಲ್ವಾ ಇತಿಹಾಸ? ನಾವು ಹಂಗೆ ಹೇಳೋದಾದರೆ ಮೊದಲನೇ ಆದ್ಯತೆ ನಮ್ಮ ರೈತರಿಗೆ, ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ, ಆಮೇಲೆ ತಮಿಳ್ನಾಡಿಗೆ ನಾವು ಯೋಚನೆ. ಏನೂ ಇಲ್ಲದೆ ಇದ್ದಾಗ ಈ ಥರದ್ದು ಇಲ್ಲ ಸಲ್ಲದ ವಿಚಾರವನ್ನು ಜನರಿಗೆ ತುಂಬುವಂಥದ್ದು, ಸಂಘಟನೆಯರಿಗೆ ತುಂಬುವಂಥದ್ದು ಇದೆಲ್ಲ ಬ್ಯಾಡ್ರಿ. BJP ಮತ್ತು ಜನತಾದಳದ ನಾಯಕರೇ, ನಮ್ಮ ಸ್ಪೀಡ್ ಮುಂದೆ, ನಮ್ಮ ಅಭಿವೃದ್ಧಿ ಮುಂದೆ, ಸಿದ್ದರಾಮಯ್ಯ ಶಿವಕುಮಾರ್ ಜೋಡಿ ಮುಂದೆ ನಿಮ್ಮ ಆಟ ನಡೆಯಲ್ಲ ರೀ, ನಿಮ್ಮ ಆಟ ನಡೆಯಲ್ಲ. ನಾವು ಅವ್ರ ಜೊತೆಯಲ್ಲಿ ಏನೇ ಅಸಮಾಧಾನ ಮಂತ್ರಿ ಎಲ್ಲವಿದ್ರೆ ಎಲ್ಲವೂ ಮರೆತು 136 ಜನ ಈ ಜಿಲ್ಲೆಯ ಈ ರಾಜ್ಯದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರು ಗಟ್ಟಿಯಾಗಿ ಮತ್ತೆ ನಾವು ಸ್ಥಳೀಯ ಚುನಾವಣೆಗಳನ್ನ ನಿಮ್ಮೆಲ್ಲರಿಗೂ ಅಧಿಕಾರ ಕೊಡಿಸೋದಕ್ಕೆ ಪಣ ತೊಟ್ಟು ನಿಲ್ತೀವಿ. ಮತ್ತು 28ಕ್ಕೂ ಸಹ ಈ ಸರ್ಕಾರ ತರ್ತಕ್ಕಂಥದ್ದಕ್ಕೆ ರಾಜ್ಯ ಸನ್ನಿಧಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ನರೇಂದ್ರ ಸ್ವಾಮಿಯವರು ಹೇಳಿದ ಹಾಗೆ ಇವತ್ತು ಈ ನಾಡಿನ ಪಾದಯಾತ್ರೆ ಮಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರದರು ಚಂದ್ರಶೇಖರ್ ಬಿಟ್ಟರೆ ಕಾಲ್ನಡಿಗೆನಲ್ಲಿ ಪಾದಯಾತ್ರೆ ಮಾಡಿದಂಥ ಯಾರಾದರೂ ಒಬ್ಬರ ನಾಯಕರಿದ್ದರೆ ಅದು ರಾಹುಲ್ ಗಾಂಧಿ ರೀ, ಅದು ರಾಹುಲ್ ಗಾಂಧಿ. ಈ ಜನರ ಬದುಕನ್ನು ಕಲ್ತ್ಕೋಬೇಕು, ಈ ಬದುಕಿನ ಸಮಸ್ಯೆಯನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ವಯಸ್ಸಿನಲ್ಲಿ 50 ವರ್ಷದ ವಯಸ್ಸಿನಲ್ಲಿ ಪಾದಯಾತ್ರೆ ಮಾಡ್ತಾರೆ. ಅವರ ಒಂದು ಸಂಕಲ್ಪ ಏನಿರ್ಬೋದು, ಅವರ ಸಂಕಲ್ಪ ಏನಿರ್ಬೋದು. ರಥಯಾತ್ರೆ ಮಾಡಿದ್ದಾರೆ ಆದ್ವಾನಿ, ಆದರೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿದಂಥ ಚಂದ್ರಶೇಖರ್ ಬಿಟ್ಟರೆ ಮಾಜಿ ಪ್ರಧಾನಿ ರಾಹುಲ್ ಗಾಂಧಿಯವರು. ನನಗೆ ತಿಳಿದಂಗೆ ಯಾರು ಇನ್ಯಾರು ಇದ್ದರೆ ಗೊತ್ತಿಲ್ಲ ನನಗೆ. ದಯಮಾಡಿ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿ ಮಾಡಿದ್ರೆ ಎಲ್ಲ ರೈತರು ಬೆಳೆಯೋ ಬೆಳೆಗೆ ನಾವು MSP ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಯಾಕೆ ನೀವು ಕೊಡಬಾರ್ದು? ಯಾಕೆ ನೀವು ಕೊಡಬಾರ್ದು? ಕೇಂದ್ರದಲ್ಲಿ MSP ಕೊಡ್ತಕ್ಕಂಥ ಅಧಿಕಾರ ಇರೋದು. ಬೆಳೆಗೆ SDM ಮತ್ತು ಮಳೆ ಅಥವಾ ಅತಿವೃಷ್ಟಿ ಅಥವಾ ಅತಿವೃಷ್ಟಿ ಅಥವಾ ಬರ ಬಂದಾಗ NDRF SDRF ಮಾಡ್ತಕ್ಕಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾಡಬೇಕು. ಕಳೆದ ಬಾರಿ ಸಿದ್ದರಾಮಯ್ಯನವರು ಅವ್ರು ಕೊಡದೇ ಇದ್ದರೂ ಕೊಟ್ಟರು. ಇವತ್ತು ಮಕ್ಕಳಿಗೆ ಬಸ್ ಪಾಸನ್ನು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಪ್ರಾರಂಭದಲ್ಲೇ ಪ್ರಾರಂಭ ಮಾಡಿದ್ರು. ಈ ಥರದ ಅನೇಕ ವಿಚಾರವನ್ನು ನಾವು ಕೈಗೆತ್ಕೊಂಡಿದ್ದೀವಿ. ದಯಮಾಡಿ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಬಂಧುಗಳಿಗೆ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಾವು ಅಧಿಕಾರ ನಮಗೆ ಶಾಶ್ವತ ಅಲ್ಲ ಅಂತ ಗೊತ್ತು. ಅಧಿಕಾರಕ್ಕೋಸ್ಕರ ನಾವು ಯಾರೂ ಇಲ್ಲಿರ್ತಕ್ಕಂಥ ಶಾಸಕರು ಇರ್ತಕ್ಕಂಥ 1.25 ವರ್ಷ ಒಂದು ಸೆಕೆಂಡು ಸಹ ನಾವು ತಪ್ಪದಂಗೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಇದ್ದೀವಿ. ಪಂಪ್ ಸೆಟ್ಗಳಿಗೆ 1,14,650 ಕುಟುಂಬಗಳಿಗೆ 900 ಕೋಟಿ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಸೊ ದಯಮಾಡಿ 87ರಲ್ಲಿ ಇಡೀ ರಾಷ್ಟ್ರ, ಇಡೀ ರಾಜ್ಯ, ಅಂತಾರಾಷ್ಟ್ರದವರೆಗೆ ಸೌಂಡ್ ಮಾಡೋ ಅಂಥ ಸಾಹಿತ್ಯ ಸಮ್ಮೇಳನವನ್ನು ಇದೇ ಟೀಮು, ಇದೇ ಸರ್ಕಾರ ಯಶಸ್ವಿಯಾಗಿ ಮಂಡ್ಯದಲ್ಲಿ ಮಾಡಿದ್ದೀವಿ. ಹಾಗೆ ಗಗನಚುಕ್ಕಿ, ಭರಚುಕ್ಕಿ ಜಲಪಾತೋತ್ಸವ, ಬೂದ್ನೂರು ಉತ್ಸವವನ್ನು ಮಾಡಿರ್ತಕ್ಕಂಥದ್ದು. ಮೊನ್ನೆ ಮದ್ದೂರಿನಲ್ಲಿ ಒಂದು ಮದ್ದೂರು ಉತ್ಸವವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಎಲ್ಲ ಗಂಗಾ ಆರತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅನೇಕರು ಅಡಚಣೆಯನ್ನು ಪ್ರಯತ್ನ ಮಾಡಿದ್ರು. ಶ್ರೀರಂಗಪಟ್ಟಣದ ದಸರಾ ಯಶಸ್ವಿಯಾಗಿ ಮಾಡಿದ್ದೀವಿ. ಮೈಸೂರು ಬೆಂಗಳೂರು ರಸ್ತೆ ನಿಮ್ಮದೇ ಇತ್ತು, ನಿಮ್ಮದೇ ಆಡಳಿತ, ನೀವೇ ಮಾಡ್ತಾಯಿದ್ರಿ. ಅನೇಕ ಅವ್ಯವಸ್ಥೆಗಳನ್ನ ಸರಿಪಡಿಸೋವಂಥ ಕೆಲಸವನ್ನು ಅವತ್ತು ನಾವು ಅಧಿಕಾರದಲ್ಲಿ ಇರಲಿಲ್ಲ. ನಮ್ಮ ದಿನೇಶ್ ಗೂಳಿಗೌಡ ಒಬ್ಬ ಶಾಸಕನಾದ ಅವತ್ತೇ ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಿದ್ದೀವಿ, ಎಲ್ಲ CCTV ಹಾಕಿದ್ದೀವಿ. ಎಲ್ಲ ಥರದ ಅನೇಕ ನ್ಯೂನತೆಗಳನ್ನ ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕಾದಂಥ ಜವಾಬ್ದಾರಿಯನ್ನು ಒತ್ತಡ ತಂದು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಪ್ರಪ್ರಥಮವಾಗಿ ಭಾಳ ವರ್ಷದ ನಂತರ SSLC ಫಲಿತಾಂಶದಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅದು ನಿಮ್ಮೆಲ್ಲರ ಯುವಕರ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ದೃಷ್ಟಿಯಿಂದ ನಮ್ಮ ಜಿಲ್ಲಾ ಆಡಳಿತ ಇವತ್ತು ಮಂಗಳೂರು, ಉಡುಪಿ, ಹಾಸನ
ಬಿಟ್ಟರೆ ನಮ್ಮ ಜಿಲ್ಲೆಯನ್ನು ನಾವು ಬಂದಿದ್ದೀವಿ. ಇದನ್ನು ಅರ್ಥ ಮಾಡ್ಕೋಬೇಕು. PUCನಲ್ಲಿ 21ನೇ ಸ್ಥಾನ ಇದ್ದದ್ದು ಮರ್ತಿಬೇಗೌಡ್ರೆ 10ನೇ ಸ್ಥಾನ ಅಂತ ಕಾಣುತ್ತೆ, 10 11ನೇ ಸ್ಥಾನ ಅಂತ ಕಾಣುತ್ತೆ. ನಾವು SSLCನಲ್ಲಿ 5ನೇ ಸ್ಥಾನಕ್ಕೆ ನಾವು ಬಂದಿರತಕ್ಕಂಥದ್ದು. ಹೀಗೆ ನಾವು ಕೃಷಿನಲ್ಲಿ ಏನೆಲ್ಲ 3 ವರ್ಷದಲ್ಲಿ ಅದು ಫರ್ಟಿಲೈಸರ್ ಸಮಸ್ಯೆ ಬತ್ತೋ, ಬೀಜದ ಸಮಸ್ಯೆ ಬತ್ತೋ, ಬರಗಾಲ ಸಮಸ್ಯೆ ಬತ್ತೋ, ಎಲ್ಲವನ್ನು ಸೂಕ್ತವಾದಂಥ ರೀತಿಯಲ್ಲಿ ನಿಭಾಯಿಸಿ ಇವತ್ತು ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವತ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಸೌಲಭ್ಯ ಕಬ್ಬು ಕಟಾವಿರ್ಬೋದು, ಇನ್ನೊಂದಿರ್ಬೋದು ಎಲ್ಲ ಥರದ ಸೌಲಭ್ಯವನ್ನು ಈ ರಾಜ್ಯದ ಉದ್ದಗಲಕ್ಕೂ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಮಾಡಿರ್ತಕ್ಕಂಥದ್ದು. ಹಾಗೆ ದಯಮಾಡಿ ಇವತ್ತೇನು ಬರಗಾಲ ಅಂತ ಹೇಳಾಗಿದೆ, ನನಗೆ ಇದು ಇಷ್ಟ ಇರಲಿಲ್ಲ. ಆದರೆ ನಮ್ಮ ರವಿ ಇಲ್ಲ ನಮಗೆ ಉತ್ತರ ಕೊಡಲೇಬೇಕು ಕೆಲವರಿಗೆ ಅಂತ ಅಂದಾಗ ಅವರು ಅವರ ಸ್ನೇಹಿತರುಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟುಗೂಡಿ ಮಾಡಿದಾಗ ಉದಯ್ ಅವರು ಇಲ್ಲ ಬರೋದು ಸೂಕ್ತ ಅಂತ. ಹಾಗಾಗಿ ಇವತ್ತು ನಾನು ನರೇಂದ್ರ ಸ್ವಾಮಿಯವರು ಬಂದಿದ್ದೀವಿ. ಈಗಾಗಲೇ ನರೇಂದ್ರ ಸ್ವಾಮಿಯವರು ಮಡಿಕೇರಿಗೆ ಹೋಗಿ ಅದನ್ನು ರಿಪೋರ್ಟ್ ತಂದಿದ್ದಾರೆ. ನಾನು ಇವತ್ತು ನಾಳೆ ನಾಡಿದ್ದು ಈ ಒಂದಷ್ಟು ಜಿಲ್ಲೆನಲ್ಲಿ ಕೆಲವು ಭಾಗಕ್ಕೆ ಹೋಗಿ DC ಅವ್ರ ಜೊತೆ ನಾನು ಸರ್ಕಾರಕ್ಕೆ ಒಂದು ಬರದ ವಿಚಾರದಲ್ಲಿ ಒಂದು ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಮತ್ತು ಮೇಕೆದಾಟನ್ನು ಮಾಡೇ ತೀರ್ತೀವಿ. ಆದರೆ ಏನಾದ್ರೂ ತೊಂದರೆ ಆದರೆ ಅದಕ್ಕೆ ಹೊಣೆ ಕೇಂದ್ರದ BJP ಸರ್ಕಾರ, ಏನೇನೂ ಅಲ್ಲ. ಸುಪ್ರೀಂ ಕೋರ್ಟ್ ನಮ್ಮ ಪರ ಇದೆ. ಇವತ್ತು ತಮಿಳ್ನಾಡಿನವರು ಒಂದು ಹಂತದಲ್ಲಿ ಕೈ ಬಿಟ್ಟಿದ್ದಾರೆ. ಆದರೆ ಫಾರೆಸ್ಟ್ ಕ್ಲಿಯರೆನ್ಸು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು. ನೀವೇನಾದ್ರು ಈ ಕರ್ನಾಟಕಕ್ಕೆ ಕೆಟ್ಟದನ್ನು ಮಾಡಬೇಕು ಅಂದರೆ, ನೀವೇನಾದ್ರು ಇಲ್ಲಿಯ ಲೋಕಸಭಾ ಸದಸ್ಯಗಳು BJP ಮತ್ತು JDSನವರು ಇವ್ರಿಗೇನಾದ್ರು ಹೆಸರು ಬರುತ್ತೆ ಅಂತೇಳಿ ನಮ್ಮ ಮೇಕೆದಾಟ ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ರೆ ನಿಮಗೆ ಈ ಶಾಪ ಯಾವತ್ತೂ ತಟ್ಟುತ್ತೆ. ಈ ರಾಜ್ಯದ ಕುಡಿಯೋ ನೀರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಯೋಜನೆ ಈ ಭಾಗದಲ್ಲಿ ಕುಡಿಯೋ ನೀರಿಗೆ ಮೇಕೆದಾಟ ಆದರೆ ನಮಗೆ ರೈತರಿಗೆ ಇಲ್ಲಿರ್ತಕ್ಕಂಥ ನೀರು ಹರಿಸೋಕ್ಕೆ ಅನುಕೂಲ ಆಗುತ್ತೆ. ಇದನ್ನು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ನಾನು ಕೊನೆಯದಾಗಿ ನಮಗೆ ಮುಂದೆ ಇರ್ತಕ್ಕಂಥದ್ದು ಮುಂದಿನ ಸ್ಥಳೀಯ ಚುನಾವಣೆಗಳು ಮೊದಲನೇ ಆದ್ಯತೆ. ಆ ಚುನಾವಣೆಗೆ ನಾನು, ನರೇಂದ್ರ ಸ್ವಾಮಿಯವರು, ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷಗಳು, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ನಿಮ್ಮ ಜೊತೆ ನಿಲ್ತೀವಿ. ಏನೇ ಇದ್ದರೂ ಕೈ ಜೋಡಿಸ್ತೀವಿ. ನೀವೆಲ್ಲರೂ ಸಹ ಚುನಾವಣೆ ನಮ್ಮ ಪಕ್ಷದ ಬೆಂಬಲಿತ ಪಂಚಾಯತಿ ಅಭ್ಯರ್ಥಿಗಳಾಗಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನಮ್ಮವರಾಗಬೇಕು. ಪುರಸಭೆ, ನಗರಸಭೆ, ಟೌನ್ ಪಂಚಾಯತಿ ಕಾಂಗ್ರೆಸ್ಸಿನ ಪಾಲಾಗಬೇಕು. ಮುಂದೆ ಅದನ್ನು ನಾವು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ, ಕೈ ಜೋಡಿಸ್ತಕ್ಕಂಥದ್ದಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಕೈ ಜೋಡಿಸ್ತೀರಾ, ನಾವು ನಿಮ್ಮ ಜೊತೆ ಇರ್ತೀವಿ. ಹೊಸ ಮುಖ್ಯಮಂತ್ರಿಗಳೇನು 2 ತಿಂಗಳಾಗಿದೆ, ಅವರ ಕೆಲಸ ನೋಡಿದ್ದೀರಾ, ಅವರ ಕಮಿಟ್ಮೆಂಟ್ ನೋಡಿದ್ದೀರಾ, ಅವ್ರ ದುಡಿಮೆ ನೋಡಿದ್ದೀರಾ, ಅವ್ರ ತಾಳ್ಮೆ ನೋಡಿದ್ದೀರಾ. ಅವರು ಸಿದ್ದರಾಮಯ್ಯನವ್ರ ಜೊತೆ ಯಾವ ರೀತಿ ನಡವಳಿಕೆ ಇದೆ, ಕೇಂದ್ರ ಸರ್ಕಾರ ನಮ್ಮ AICC ಜೊತೆ ಯಾವ ರೀತಿ ಇದ್ದಾರೆ, ಅಥವಾ ಶಾಸಕರ ಜೊತೆ ಅವರು ಯಾವತ್ತೂ ನಾನು ಮುಖ್ಯಮಂತ್ರಿ ಅನ್ನೋ ಗತ್ತನ್ನು ತೋರಿಸಲ್ಲ, ನಾನು ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ. ಅದಕ್ಕಿಂತ ಮತ್ತೊಂದು ಬೇಕಿಲ್ಲ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ಇಡೀ ದೇಶ ನೋಡ್ತಿತ್ತು, ಇಡೀ ರಾಜ್ಯ ನೋಡ್ತಿತ್ತು. BJPಯವರು ಏನೋ ಆಗಿಬಿಡುತ್ತೆ, ಪವರ್ ಬದಲಾವಣೆ ಬಂದರೆ ಏನೋ ಆಗಿಬಿಡುತ್ತೆ ಅಂತ ಎಷ್ಟು ಅನ್ಯೋನ್ಯವಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ಗೆ ಪವರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಂಡ ಹೆಂಡತಿ ಮಧ್ಯದಲ್ಲೇ ಇರುತ್ತೆ, ಅಣ್ಣ ತಮ್ಮದಿರ ಮಧ್ಯೆ ಇರುತ್ತೆ, ಅಪ್ಪ ಮಕ್ಕಳ ಮಧ್ಯೆ ಇರುತ್ತೆ. ಇಂಥದ್ದು ಒಂದು ಪಕ್ಷದಲ್ಲಿ, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಣ್ಣದನ್ನು ನೀವು ದೊಡ್ಡದು ಮಾಡೋಕ್ಕೆ ಹೋಗ್ತೀರಾ. ನಿಮಗೆ ಮುಂದೆ ನಿಮ್ಮದೇನೋ ಕಾರ್ಯಕ್ರಮ ಇಲ್ಲದೆ ಇರೋದನ್ನು ನೀವು ಮಾಡ್ತಕ್ಕಂಥದ್ದು ಮಾಡ್ತೀರಾ. ದಯಮಾಡಿ ಇದನ್ನೆಲ್ಲ ಬಿಟ್ಟು ಈ ರಾಜ್ಯದ ಜನರ ಅಧಿಕಾರಿಗೋಸ್ಕರ ಬನ್ನಿ. ನಾವಂತೂ ಇರ್ತಕ್ಕಂಥ 1.25 ವರ್ಷ ಹಗಲಿರುಳು ನಾನು ಇಲ್ಲಿವರೆಗೆ ನಾನು ಹೇಳ್ತಾ ಬಂದೆ ನಮ್ಮ ದಿನೇಶ್ ಗುಳಿಗಣ್ಣಿಗೆ, ನಾನು ಇಲ್ಲಿವರೆಗೆ ಮಾಡಿದ ರಾಜಕಾರಣ, ಇಲ್ಲಿವರೆಗೆ ಮಾಡಿದ ಕೆಲಸ ಅಲ್ಲ. ಇನ್ನು ಮುಂದೆ 1.25 ವರ್ಷದಲ್ಲಿ ನಾವು ತೋರ್ಸೋಣ, ಮಾಡಬೇಕು ಸೇವೆನ ಅಂತ ಹೇಳಿದ್ದೀನಿ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಉದಯರಿಗೆ, ರವಿಯವರಿಗೆ, ರವಿ ಜೊತೆಲಿ ಕೈ ಜೋಡಿಸಿದಂಥ ಎಲ್ಲರಿಗೂ ನಾನು ನರೇಂದ್ರ ಸ್ವಾಮಿಯವರಿಂದ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಈ ಒಂದು ಪ್ರೀತಿಗೆ ಚಿರಋಣಿ ಆಗಿರ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.